ಸತ್ವಗುಣದ ಅಧಿಪತಿ ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ. ಹೌದು, ಸತ್ವಗುಣದ ಯಾರು ಗೋವಿಂದ ಪ್ರಭು? ವಿಷ್ಣು ವಿಷ್ಣು. ಆಮೇಲೆ ಆಮೇಲೆ ರಜೋಗುಣದ್ದು ಬ್ರಹ್ಮ ಬ್ರಹ್ಮ ಬ್ರಹ್ಮ. ಬ್ರಹ್ಮಗುಣದ್ದು ಶಿವ. ಮತ್ತೆ ಈಶ್ವರ. ಶಿವ, ಈಶ್ವರ. ಸೊ ಅವರು ಅಧಿಪತಿ ಅಂತ ಹೇಳಿದ್ರೆ ಅವರು ಕೂಡ ತಮ್ಮ ಗುಣದಲ್ಲಿ ಬರ್ತಾರೆ ಅಂತ ಆ ಅರ್ಥ ತಿಳ್ಕೊಳ್ಬಾರ್ದು ನಾವು. ಯಾಕಂದ್ರೆ ಅವರು ಈ ಒಂದು ಪೊಸಿಷನ್ ನಾವು ತಗೊಂಡ ಹಾಗೆ, ಈಗ ಈ ಯಾರ್ಯಾರಿಗೆ ಯಾವ್ಯಾವ ಗುಣ ಇದೆ ಆ ಗುಣದ ಪ್ರಕಾರ ಅವರು ಇರ್ತಾರೆ. ಈಗ ಫೈನಾನ್ಸ್ ಅಲ್ಲಿ ಒಂದು ಸ್ಟ್ರಾಂಗ್ ಇದ್ರೆ ಅವ್ರು ಏನ್ ಮಾಡ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಅಂತ ಮಾಡ್ತಾರೆ. ಅಥವಾ ರಕ್ಷಣೆ ಮಾಡೋಕೆ ಒಳ್ಳೆ ಯೋಗ್ಯತೆ ಇದ್ಬಿಟ್ರೆ ಅವರನ್ನ ರಕ್ಷಣೆ ಮಂತ್ರಿ ಮಾಡ್ತಾರೆ. ಅಥವಾ ಹೀಗೆ ಬೇರೆ ಬೇರೆ ಇರ್ತದೆ ಆ ತರ. ಈಗ ಶಿವ ಕೂಡ ತಮ್ಮ ಗುಣ ಅಂತ ಹೇಳಿದ್ರೆ ತಮ್ಮ ಗುಣ, ಶಿವನು ಕೂಡ ತಮ್ಮ ಗುಣನೇ ಅಂತ ಅಲ್ಲ. ಅಂದ್ರೆ ಆ ಒಂದು ಗುಣದ ಅವತಾರವನ್ನ ಅವರು ವಹಿಸ್ಕೊಂಡಿರ್ತಾರೆ. ಆಮೇಲೆ ಲೀಲಾವತಾರ ಅಂತ ಹೇಳಿದ್ರೆ ಬೇರೆ ಬೇರೆ ಎಲ್ಲ ಲೀಲೆ ಅವತಾರ ಬರುತ್ತೆ. ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಇದೆಲ್ಲ ಲೀಲಾವತಾರದಲ್ಲಿ ಬರುತ್ತೆ. ಆಮೇಲೆ ಯುಗಾವತಾರ. ಯುಗಾವತಾರ ಅಂತ ಹೇಳಿದ್ರೆ 4 ಯುಗಗಳು ಬರುತ್ತೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗ. ಶ್ವೇತಯುಗದಲ್ಲಿ ಶ್ವೇತವರಹ ಅಂತ ಬರುತ್ತದೆ. ಆಮೇಲೆ ತ್ರೇತಾಯುಗದಲ್ಲಿ ರಕ್ತವರ್ಣ. ಆಮೇಲೆ ದ್ವಾಪರ ಯುಗದಲ್ಲಿ ಕೃಷ್ಣವರ್ಣ. ಹೀಗೆ ಮತ್ತೆ ಕಲಿಯುಗದಲ್ಲಿ ಗೌರವರ್ಣ ಅಂತ ಚೈತನ್ಯ ಮಹಾಪ್ರಭು ಅವತಾರ, ಯುಗಾವತಾರ ಅಂತ ಬರುತ್ತೆ. ಆಮೇಲೆ 6ನೇದು ಸತ್ಯವೇಶ ಅವತಾರ. ಸೊ ಸತ್ಯವೇಶ ಅವತಾರದಲ್ಲಿ ವ್ಯಾಸದೇವರು ಇರ್ಬೋದು, ಅವರು ಬಂದು ಈ ಎಲ್ಲಾ ಒಂದು ಗ್ರಂಥವನ್ನ ನಮ್ಮ ಲಿಪಿಯಾಗಿ ಬರೀತಾರೆ ಗಣೇಶನ ಮುಖಾಂತರ. ಆಮೇಲೆ ನಾರದನು ಕೂಡ ಸತ್ಯವೇಶ ಅವತಾರ ಬರುತ್ತೆ. ಆಮೇಲೆ ಪೃಥು ಮಹಾರಾಜ ಇರ್ಬೋದು, ಆಮೇಲೆ ಪ್ರಭುಪಾದರು ಕೂಡ ಇವರೆಲ್ಲ ಸತ್ಯವೇಶ ಅವತಾರ ಬರುತ್ತೆ. ಸೊ ಕೃಷ್ಣನ ಅವತಾರ ಅಂತ ಹೇಳುವಾಗ ನಾವು ಇಲ್ಲಿ ಈ ಕೃಷ್ಣ ಯಾರ ಮಗನಾಗಿ ಹುಡ್ತಾನೆ? ದೇವಕಿ ವಸುದೇವ. ದೇವಕಿ ವಸುದೇವ. ಸೊ ದೇವಕಿ ವಸುದೇವ ಅವರು ಕೃಷ್ಣ ಖಾಲಿ ಇದು ದ್ವಾಪರ ಯುಗದಲ್ಲಿ ಅವತಾರ ಆಗ್ತದೆ. ಸೊ ದ್ವಾಪರ ಯುಗದಲ್ಲಿ ಕೃಷ್ಣ ಯಾಕೆ ಬರ್ತಾನೆ ಅಂತ ಹೇಳಲಿಕ್ಕೆ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಕೂಡ ಹೇಳ್ತಾರೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಈ ಈ ರಾಕ್ಷಸರೆಲ್ಲ ಜಾಸ್ತಿ ಆಗ್ಬಿಡ್ತಾರೆ, ಅನರ್ಥ ಎಲ್ಲ ಜಾಸ್ತಿ ಆಗತ್ತೆ ಈ ಭೂಮಿಯಲ್ಲಿ. ಯಾವಾಗ ಈ ಅನರ್ಥ ಜಾಸ್ತಿ ಆಗತ್ತೆ, ಅಧರ್ಮ ಜಾಸ್ತಿ ಆಗತ್ತೆ, ಆವಾಗ ಭೂದೇವಿಗೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಈಗ ನೋಡ್ಬೋದು, ಈಗ ಭೂಮಿ ಮೇಲೆ ಎಷ್ಟೊಂದು ಅನರ್ಥ ನಡೀತದೆ. ಈಗ ನಾವು ನೋಡ್ಬೋದು, ನಾವು ಈಗ ಗೋ ಹತ್ಯೆ ಆಗತ್ತೆ, ಅಥವಾ ಮನುಷ್ಯರನ್ನ ಕೊಲ್ತಾರೆ, ಅಥವಾ ಇನ್ನೇನು ಎಲ್ಲ ಅನರ್ಥನೇ ನಡೀತಾ ಇರ್ತದೆ ಭೂಮಿಯಲ್ಲಿ ನೋಡಿದ್ರೆ. ಸೊ ಹಾಗೆ ಈ ದ್ವಾಪರ ಯುಗದ ಅಂತ್ಯದ ಸಮಯದಲ್ಲಿ ಎಲ್ಲಾ ರಾಜರು ಕೂಡ, ರಾಜರನ್ನ ಹೇಳಿದ್ರೆ ಪ್ರಜೆಗಳನ್ನ ರಕ್ಷಣೆ ಮಾಡುವಂತವರಾಗ್ಬೇಕು, ಎಲ್ಲ ಧರ್ಮ ಆಗಿರ್ಬೇಕು. ಇದೇನಾಗತ್ತೆ ಅಂತ ಹೇಳಿದ್ರೆ ಎಲ್ಲ ಅಧರ್ಮ ಆಗತ್ತೆ. ಸೊ ಅಧರ್ಮ ಆದವಾಗ ಈ ಭೂಮಿ ಮಾತೆಗೆ ತೊಡ್ಕೊಳ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವೆಲ್ಲ ಕೂಡ ಭೂಮಿಯನ್ನ ತುಳಿತೇವೆ, ಭೂಮಿಯನ್ನ ಅನರ್ಥ ಮಾಡ್ತೇವೆ ನಾವು. ಈಗ ಸಹ ನೋಡ್ಬೋದು, ಈಗ ಒಂದು ಭೂಮಿಯರಿಗೆ ಏನ್ ಮಾಡ್ತೇವೆ ನಾವು, ಕೆಮಿಕಲ್ಸ್ ಅನ್ನು ಹಾಕ್ತೇವೆ ನಾವು ಬೇಗ ಬೆಳಿಬೇಕು ಅಂತ. ನಮಗೆ ಬೇಗ ದುಡ್ಡು ಬೇಕು, ಹಣ ಜಾಸ್ತಿ ಸಂಪಾದನೆ ಮಾಡ್ಬೇಕು, ಇಷ್ಟೆಷ್ಟು ಒಂದು ಅನರ್ಥ ಮಾಡ್ತೇವೆ ನಾವು. ಸೊ ಅವಾಗ ಭೂಮಿ ತಾಯಿಗೆ ಒಂದು ಸಹನೆ ಅನ್ನೋದು ಇರುತ್ತೆ ಎಲ್ಲರಿಗೂ. ಆದ್ರೆ ಅದು ಮಿತಿ ಮೀರಿದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನು ನನ್ನ ಹತ್ರ ತೊಡ್ಕೊಳ್ಲಿಕ್ಕೆ ಆಗುದಿಲ್ಲ, ಇನ್ನು ಭಗವಂತನ ಅವತಾರ ಆಗ್ಲೇಬೇಕು. ಯಾಕಂದ್ರೆ ಭಗವಂತ ಕೂಡ ಹೇಳ್ತಾನೆ, ಯದಾ ಯದಾ ಹಿ ಅಧರ್ಮಸ್ಯ, ಎಲ್ಲಿ ಯಾವಾಗ ಅಧರ್ಮಗಳು ನಡೀತಾವೋ ಆವಾಗ ನಾನು ಪ್ರತಿಯೊಂದು ಯುಗದಲ್ಲಿ ನಾನು ಬರ್ತೇನೆ ಅಂತ ಹೇಳ್ತಾನೆ. ಸೊ ಹಾಗೆ ಇಲ್ಲಿ ಅನರ್ಥ ಆದವಾಗ ಏನ್ ಮಾಡ್ತಾಳೆ ಅಂದ್ರೆ, ಭೂಮಿ ತಾಯಿ ಗೋವಿನ ರೂಪದ ತಾಳಿ ಏನೇ ಇದ್ರೂ ಕೂಡ ಬ್ರಹ್ಮನ ಹತ್ರ ಹೋಗ್ತಾಳೆ. ಸೊ ಬ್ರಹ್ಮನ ಹತ್ರ ಹೋಗಿ ತನ್ನ ದುಃಖವನ್ನ ತೋಡ್ಕೊಳ್ತಾಳೆ. ಸೊ ಸಣ್ಣ ಪುಟ್ಟ ಒಂದು ಸಮಸ್ಯೆ ಇದ್ರೆ ಬ್ರಹ್ಮ ಏನ್ ಮಾಡ್ತಾನೆ, ಬ್ರಹ್ಮ ತಾನೇ ಅದನ್ನ ಬಗೆಹರಿಸಿ ಕಳಿಸ್ಕೊಡ್ ಬಿಡ್ತಾನೆ. ಸೊ ಬ್ರಹ್ಮನಿಗೆ ಕೂಡ ಗೊತ್ತಿದೆ ಇದು ಒಂದು ತನ್ನಿಂದ ಬಗೆಹರಿಯುವಂತ ಒಂದು ಸಂದರ್ಭ ಅಲ್ಲ ಅಂತ ಹೇಳ್ಕೊಂಡು, ಸೊ ಶಿವನನ್ನ ಕರ್ಕೊಂಡು ಮತ್ತೆ ಎಲ್ಲಾ ದೇವತೆಗಳನ್ನು ಕರ್ಕೊಂಡು ಕ್ಷೀರಸಾಗರದಲ್ಲಿ ಹೋಗ್ತಾರೆ. ಅಲ್ಲಿ ಕ್ಷೀರೋದಕ್ಷಾಯಿ ವಿಷ್ಣು ಇದ್ದಾನೆ. ಅಲ್ಲಿ ಹೋಗಿ ನಾವು ಲಾಸ್ಟ್ ಟೈಮ್ ತೋರಿಸಿದೆ, ಅಲ್ಲಿ ಒಂದು ಹಾಲಿನ ಸಮುದ್ರ ಇರುತ್ತೆ. ಅಲ್ಲಿ ಸಮುದ್ರದ ಒಳಗೆ
ದ್ವೀಪ ಇರುತ್ತೆ ಅಲ್ಲಿ, ಶ್ವೇತ ದ್ವೀಪ ಅಂತ ಹೇಳ್ತಾರೆ ಅಲ್ಲಿ. ಸೊ ಅಲ್ಲಿ ಹೋಗಿ ಇವರು ಅಲ್ಲಿ ಇನ್ನೊಂದು ದಡದಲ್ಲಿ ಹೋಗಿ ಪುರುಷ ಸೂಕ್ತವನ್ನ ಆಡ್ತಾರೆ. ಭಗವಂತನ ಇದಕ್ಕೆ ಗುಣಗಾನ ಮಾಡ್ಲಿಕ್ಕೆ. ಸಾಮಾನ್ಯವಾಗಿ ನಾವು ನೋಡ್ಬೋದು, ಈಗ ಯಾರಾದ್ರೂ ರಾಜರಿದ್ರೆ ಅವರು ಸಭೆಗೆ ಬರ್ಬೇಕಿದ್ರೆ ರಾಜಾದಿರಾಜ ಬಹುಪರಾಗ್ ಅಂತ ರಾಜನನ್ನ ಹೇಳಿ ಅವರ ಹೂಗುಚ್ಚೆನ ಹೂಮಾಲೆನೆಲ್ಲ ಹಾಕುದು ಇದೆಲ್ಲ ಮಾಡುದೆಲ್ಲ ಸಾಮಾನ್ಯವಾಗಿ ನಾವು ನೋಡಿರ್ಬೋದು. ಸೊ ಅದೇ ತರ ಭಗವಂತನ ಇವನು ವಿಷ್ಣುವನ್ನ ಇದ್ ಮಾಡ್ಬೇಕಿದ್ರೆ ಹೋಗಿ ಸುಮ್ಮನೆ ಹೋಗಿ ಏನು ಬಾ ನೋಡು ಏನೋ ಅಂತ ಹೇಳುವಾಗಿಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಪುರುಷ ಸೂಕ್ತನ ಹೇಳ್ತಾರೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠಾದ್ ಅಂಗುಲಂ ಅಂತ ಪುರುಷವನ್ನ ಹೇಳ್ತಾರೆ. ಅವಾಗ ಗೊತ್ತಾಗತ್ತೆ, ಓ ಏನೋ ಕಷ್ಟ ಇದೆ ಇವರಿಗೆ, ಎಲ್ಲರೂ ಬಂದಿದ್ದಾರೆ ಅಂತ. ಭಗವಂತ ಏನ್ ಮಾಡ್ತಾನೆ, ಬ್ರಹ್ಮನ ಹೃದಯದಲ್ಲಿ ಹೇಳ ಆದಿ ಕವಿಯ ಮುಯಂತಿ ಸೂರ್ಯ ಅನ್ಸ್ಕೊಂಡು ಭಾಗವತಮ್ಮನು ಕೂಡ ಬರುತ್ತೆ. ಸೊ ಇಲ್ಲಿ ಬ್ರಹ್ಮನ ಹೃದಯದಲ್ಲಿ ಹೇಳ್ತಾನೆ ಭಗವಂತ, ನಾನು ಇನ್ನು ಈ ದ್ವಾಪರ ಯುಗದ ಅಂತ್ಯದಲ್ಲಿ ನಾನು ಬರ್ತೇನೆ ಅಂತ ಹೇಳ್ತಾನೆ. ಅವಾಗ ಬ್ರಹ್ಮನಿಗೆ ಗೊತ್ತಾಗುತ್ತೆ. ಈ ಬ್ರಹ್ಮ ಏನ್ ಮಾಡ್ತಾನೆ, ಎಲ್ಲರಿಗೂ ಹೇಳ್ತಾನೆ, ಭೂಮಿ ತಾಯಿಗೂ ಕೂಡ ಹೇಳ್ತಾನೆ, ಇಲ್ಲ ವಿಷ್ಣು ಕೃಷ್ಣ ಸ್ವತಃ ಕೃಷ್ಣನೇ ಮೂಲ ಪುರುಷನಾಗಿ ಇಲ್ಲಿ ಅವತಾರ ತಗೊಳ್ಳಿಕ್ಕಿದ್ದಾನೆ. ಸೊ ನೀವೆಲ್ಲ ಏನಂದ್ರೆ ದೇವತೆಗಳೆಲ್ಲ ಹೋಗಿ ಯದು ವಂಶದಲ್ಲಿ ಜನ್ಮ ತಾಳಿ. ಯಾಕಂದ್ರೆ ಭಗವಂತ ಬರ್ಬೇಕಿದ್ರೆ ಒಬ್ಬನೇ ಬರುದಿಲ್ಲ. ಯಾಕಂದ್ರೆ ಭಗವಂತ ಬರ್ಬೇಕಿದ್ರೆ ಎಲ್ಲರೂ ಕೂಡ ದೇವತೆಗಳು ಕೂಡ ಎಲ್ಲ ಇರ್ತಾರೆ. ಹಾಗಾಗಿ ನೀವು ಯದು ವಂಶದಲ್ಲಿ ಹೋಗಿ ಜನ್ಮ ತಾಳಿ ಅಂತ ಹೇಳ್ತಾನೆ. ಇದು ಅವರು ಆಮೇಲೆ ಎಲ್ಲ ಬರ್ತಾರೆ. ಸೊ ಇಲ್ಲಿ ನಾವು ಇಲ್ಲಿ ಭಗವಂತ ದೇವಕಿ ಮತ್ತೆ ವಸುದೇವ ಇವರ ಒಂದು ಇದರಲ್ಲಿ ಜನ್ಮ ತಾಳ್ತಾನೆ. ಸೊ ಅದಕ್ಕಿಂತ ಮುಂಚೆ ಈ ಸುತಾಪ ಮತ್ತೆ ವೃಷ್ಣಿ ಇವ್ರು ಏನ್ ಮಾಡ್ತಾರೆ, ತಪಸ್ಸು ಮಾಡ್ತಾರೆ. ತುಂಬಾ ವರ್ಷ ತಪಸ್ಸು ಮಾಡ್ತಾರೆ. ಅವರು ತಪಸ್ಸು ಮಾಡಿ ಭಗವಂತನೇ ನಮ್ಮ ಮಗನಾಗಿ ಪಡಿಬೇಕು ಅಂತ ತಪಸ್ಸು ಮಾಡ್ತಾರೆ. ತುಂಬಾ ವರ್ಷ ಆದ್ಮೇಲೆ ವಿಷ್ಣು ತೃಪ್ತಿಯಾಗಿ ಬಂದು ತಥಾಸ್ತು 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 ಅಂತ 3 ಸಾರಿ ಹೇಳ್ತಾರೆ. ಸೊ ಹಾಗಾಗಿ ಅವರು ಫಸ್ಟಿಗೆ ಸುತಾಪ ಮತ್ತೆ ವೃಷ್ಣಿ ಅವರ ಮಗನಾಗಿ ವೃಷ್ಣಿ ಗರ್ಭನಾಗಿ ಬರ್ತಾನೆ ವಿಷ್ಣು. ಸೊ ಎರಡನೇದಾಗಿ ಕಶ್ಯಪ ಮತ್ತೆ ಅದಿತಿ ಅವರ ಮಗನಾಗಿ ವಾಮನ ರೂಪದಲ್ಲಿ ಬರ್ತಾನೆ. ನಾವು ವಾಮನ ಕಥೆಯನ್ನೆಲ್ಲ ಕೇಳಿರ್ಬೋದು. ಯಾರನ್ನು ಉದ್ಧಾರ ಮಾಡಿದ್ದಾನೆ ವಾಮನ ದೇವು? ಬಲಿ ಮಹಾರಾಜ್. ಸೊ ವಾಮನ ದೇವನಾಗಿ ಬರ್ತಾನೆ ಕಶ್ಯಪ ಮತ್ತೆ ಅದಿತಿಯ ಮಗನಾಗಿ, ಎರಡನೆಯ ಒಂದು ಅವತಾರ. ಸೊ ಇಲ್ಲಿ ಬಂದು ಬಲಿ ಮಹಾರಾಜನಿಗೆ ಅವನು ಯಾಗ ಮಾಡ್ತಿರ್ತಾನೆ, ಅಶ್ವಮೇಧ ಯಾಗ. ಸೊ ಇಲ್ಲಿ ಅವನು 3 ಅಡಿ ಜಾಗವನ್ನು ಕೇಳ್ತಾನೆ. ಸೊ 3 ಅಡಿ ಜಾಗ ಆಯ್ತು. 3 ಅಡಿ ಅಲ್ಲ, ಶುಕ್ರಾಚಾರ್ಯ ಹೇಳ್ತಾರೆ, ಅವರು ಗುರು, ಬಲಿ ಮಹಾರಾಜ ಗುರು, ಇವನು ವಿಷ್ಣು ಇವನಿಗೆ ಕೊಡ್ಬೇಡ ನೀನು ಅನ್ಕೊಂಡು. ಆದ್ರೂ ಕೇಳುದಿಲ್ಲ. ಯಾಕಂದ್ರೆ ಇವನು ಮಾತು ಕೊಟ್ಟಾಗಿದೆ, ನಾನು ಎಷ್ಟೇ ತೊಂದರೆ ಆದ್ರೂ ಕೂಡ ಅಡ್ಡಿಲ್ಲ, ಗುರುವನ್ನು ತಿರಸ್ಕಾರ ಮಾಡುದಾದ್ರೂ ಕೂಡ ಪರವಾಗಿಲ್ಲ, ನಾನ್ ಮಾತು ಕೊಟ್ಟಿದ್ದೇನೆ, ಕೊಡ್ತೇನೆ ಅನ್ಕೊಂಡು. ಸೊ 2 ಅಡಿ ಏನ್ ಮಾಡ್ತಾನೆ, ಒಂದು ಪೂರಾ ಈ ಒಂದು ಭೂಮಿಯನ್ನ ಮತ್ತೆ ಆಕಾಶವನ್ನ ಅಡಿತಾನೆ. 3ನೇ ಅಡಿಯಲ್ಲಿ ಕೇಳಿದಾಗ ತನ್ನ ಶಿರವನ್ನು ತೋರಿಸ್ತಾನೆ, ಶಿರದಲ್ಲಿ ಇಟ್ಟು ಅವನನ್ನ ಸುತಲ ಲೋಕದಲ್ಲಿ ಕಳಿಸ್ತಾನೆ. ಇದು ಎರಡನೇದು ವಾಮನ ಅವತಾರ ಆಗಿ ಬರ್ತದೆ. ಸೊ 3ನೇ ಅವತಾರ ವಸುದೇವ ಮತ್ತೆ ದೇವಕಿಯ ಮಗನಾಗಿ ಕೃಷ್ಣ ಬರ್ತಾನೆ. ಸೊ ಇಲ್ಲಿ ಮುಂದೆ ಯದು ವಂಶದ ನಾಯಕ ಯಾರಂತ ಹೇಳಿದ್ರೆ ಅಲ್ಲಿ ಸುರಸೇನ ಅಂತ. ಸೊ ಸುರಸೇನ ಅನ್ನುವ ರಾಜ ಮಥುರಾ ಜಿಲ್ಲೆ. ಈಗ ಮಥುರಾ ಕೂಡ ಅದು ಕೂಡ ಆಧ್ಯಾತ್ಮಿಕ ಜಗತ್ತಲ್ಲೇ ಬರುತ್ತೆ. ಈಗ ಒಂದು ಪ್ರಳಯ ಆದ್ರೂ ಕೂಡ ಈ ಮಥುರಾ ಆಗ್ಬಹುದು, ವೃಂದಾವನ ಇರ್ಬೋದು, ಅಥವಾ ಮಾಯಾಪುರ ಇರ್ಬೋದು, ಜಗನ್ನಾಥ್ಪುರಿ, ಇದೆಲ್ಲ ಪ್ರಳಯ ಆಗುದಿಲ್ಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಸೊ ಹಾಗಾಗಿ ಈ ಮಥುರಾನ ಏನ್ ಮಾಡ್ತಾರೆ, ಅವರು ತಮ್ಮ ಜಿಲ್ಲೆಯನ್ನಾಗಿ ಮಾಡ್ತಾರೆ ಸುರಸೇನ.
ಸೊ ಹಾಗೆ ಸುರಸೇನನ ಮಗ ಯಾರು? ವಸುದೇವ. ಸೊ ವಸುದೇವನ ಏನ್ ಮಾಡ್ತಾನೆ, ದೇವಕಿಯನ್ನ ಮದುವೆ ಆಗ್ತಾನೆ. ದೇವಕಿ ಅಂದ್ರೆ ದೇವಕ. ಆ ದೇವಕಿ ತಂದೆ ಯಾರು? ದೇವಕ. ಸೊ ಅವನಿಗೆ ತನ್ನ ಮಗಳಾದ ಬಹು ಪ್ರೀತಿಯಿಂದ ಮಗಳಾದನ್ನ ಆದಂತ ದೇವಕಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಸೊ ಇಲ್ಲಿ ಆ ಕಂಸ ಯಾರು? ಈ ಭೋಜರಾಜನಲ್ಲಿ ಬರ್ತಾನೆ. ಭೋಜರಾಜರಲ್ಲಿ ಇವನು ರಾಜ ಯಾರಾಗಿರ್ತಾನೆ ಅಂದ್ರೆ ಉಗ್ರಸೇನ ಆಗಿರ್ತಾನೆ. ಸೊ ದೇವಕ ಇವರು ಎಲ್ಲ ಈ ಭೋಜರಾಜದಲ್ಲಿ ಬರ್ತಾರೆ. ಸೊ ದೇವಕ ರಾಜನ ಮಗಳಾದಂತ ದೇವಕಿಯನ್ನ ವಸುದೇವನ ಕೊಡ್ತಾನೆ. ಸೊ ಅಲ್ಲಿ ಮೊದ್ಲೆಲ್ಲ ಸಂಪ್ರದಾಯ ಏನಿತ್ತು ಅಂತ ಹೇಳಿದ್ರೆ, ಈ ವಧು ವರದಕ್ಷಿಣೆ ಅಂತ ಇತ್ತು. ಅಂದ್ರೆ ಮಗಳು ಸುಖವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ವರದಕ್ಷಿಣೆಯನ್ನು ಕೊಡ್ತಾ ಇದ್ರು. ಆಮೇಲೆ ವಧು ದಕ್ಷಿಣೆ ಅಂತ ಬಂತು. ಆಮೇಲೆ ಈಗ ಮತ್ತೆ ವರದಕ್ಷಿಣೆ ಇದೆ. ಹೀಗೆ ವರದಕ್ಷಿಣೆ, ವಧು ದಕ್ಷಿಣೆ ಎಲ್ಲ ಕೂಡ ಇರ್ತದೆ. ಸೊ ಇಲ್ಲಿ ಏನ್ ಮಾಡಿದಾನೆ ಅಂತ ಹೇಳಿದ್ರೆ, ಇವನು ದೇವಕ 400 ಆನೆಯನ್ನೇ ಕೊಟ್ಟಿದ್ದಾನೆ. ಆನೆಯನ್ನು ಖಾಲಿ ಆನೆ ಮಾತ್ರ ಅಲ್ಲ, ಅದಕ್ಕೆ ಚಿನ್ನದ ಆಹಾರದಿಂದ ಅಲಂಕಾರ ಮಾಡಿ ಕೊಟ್ಟಿದ್ದಾನೆ. ಆಮೇಲೆ 15,000 ಅಲಂಕೃತವಾದ ಎಲ್ಲ ಚಿನ್ನ ವಜ್ರ ವೈಡೂರ್ಯದಿಂದ ಮಾಡಿದಂತ ಕುದುರೆಯನ್ನು ಕೊಟ್ಟಿದ್ದಾನೆ. ಮತ್ತೆ 1,800 ರಥಗಳು, ಮತ್ತೆ 200 ಮಂದಿ ಸುಂದರ ಸ್ತ್ರೀಯರನ್ನು ಕೂಡ ಕಳಿಸಿದೆ. ಯಾಕಂದ್ರೆ ಅವಳಿಗೆ ತೊಂದರೆ ಆಗಬಾರದು ಅಂದ್ಕೊಂಡು. ಅಷ್ಟೊಂದು ಅವಾಗ ಸಂಪತ್ತು ಕೂಡ ಇತ್ತು ಅವರಿಗೆ ರಾಜರಲ್ಲಿ. ಅಷ್ಟೊಂದು ಹೇರಳವಾದ ಚಿನ್ನ ಇತ್ತು, ಆನೆಗಳಿದ್ದು, ಕುದುರೆಗಳಿದ್ದು, ರಥಗಳಿದ್ದು, ಎಲ್ಲ ಸೇವಕಿಯರೆಲ್ಲ ಇದ್ರು. ಸೊ ಹೀಗೆ ತುಂಬಾ ವಿಜೃಂಭಣೆಯಿಂದ ಮಾಡಿ ಮದುವೆ ಮಾಡಿ ಕಳಿಸ್ತಾನೆ. ಸೊ ಇಲ್ಲಿ ಕಂಸ, ಈ ಉಗ್ರಸೇನನ ಮಗ ಕಂಸ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ತಂಗಿಯನ್ನ ತಾನೇ ಸ್ವತಃ ಬಿಡ್ತೇನೆ ಅನ್ಕೊಂಡು ಅವನು ಸಾರಥಿಯಾಗಿ ಮಾಡ್ತಾನೆ. ಯಾಕಂದ್ರೆ ಸಾರಥಿ ಅಂತ ಹೇಳಿದ್ರೆ ಖಾಲಿ ನಾವೇನ್ ಹೇಳ್ತೇವೆ, ನಾವು ಈಗಿನ ಒಂದು ಭಾಷೆಯಲ್ಲಿ ಡ್ರೈವರ್. ಈಗ ಡ್ರೈವರ್ಗೆ ಯಾರನ್ನು ಕೂಡ ನಾವು ಅಷ್ಟೊಂದು ಉತ್ತಮವಾದ ಒಂದು ಪೊಸಿಷನ್ ಅಂತ ಹೇಳುದಿಲ್ಲ. ಡ್ರೈವರ್ ಅಂತ ಹೇಳಿದ್ರೆ ಒಂದು ಕೆಲಸದ ಆಳು ಅಥವಾ ಆ ತರ ಒಂದು ಮಾಡ್ತೇವೆ ನಾವು. ಈಗ ರಥದ ಸಾರಥಿ ಅಂತ ಹೇಳಿದ್ರೆ ಅಷ್ಟೊಂದು ಕೆಳಮಟ್ಟ. ಸೊ ಆದ್ರೆ ಕಂಸ ಏನ್ ಮಾಡ್ತಾನೆ ಅಂದ್ರೆ, ತನ್ನ ತಂಗಿಯಾದಂತ ದೇವಕಿಯನ್ನ ಅಷ್ಟೊಂದು ಪ್ರೀತಿಯನ್ನು ಮಾಡ್ತಿದ್ದ ಅವನು. ಸೊ ಅವನೇನ್ ಮಾಡ್ತಾನೆ, ನಾನೇ ಸ್ವತಃ ಈ ಒಂದು ರಥವನ್ನ ನಡ್ಸ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ಬಿಡ್ತೇನೆ ಅಂತ ಹೇಳ್ಕೊಂಡು ರಥವನ್ನ ಏರ್ತಾನ. ಸೊ ರಥವನ್ನ ಏರಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇವತೆಗಳಿಗೆಲ್ಲ ಆ ಎಲ್ಲ ತಲ್ಲಣ ಆಗ್ಬಿಡ್ತಾರೆ. ಸೊ ಇವನು ಇವನು ವಸುದೇವ ಯಾರು? ಭಗವಂತನ ಮುಂದೆ ಗೊತ್ತಿದೆ ಅವರಿಗೆ, ದೇವತೆಗಳಿಗೆಲ್ಲ. ಅಂದ್ರೆ ವಸುದೇವ ಮತ್ತೆ ದೇವಕಿಯಲ್ಲಿ ಕೃಷ್ಣ ಅವತಾರ ಮಾಡ್ತಾನೆ ಅಂತ ಹೇಳ್ಕೊಂಡು. ಎಂತ ಈ ವಸುದೇವನು ಕೂಡ ಭಕ್ತ ಅವನು. ಸೊ ಅಂತ ಭಕ್ತನಿಗೆ ಇವನು ದಾಸನಾಗ್ತಾನೆ, ಸಾರಥಿ ಆಗ್ತಾನೆ ಅಂತ ಹೇಳಿದ್ರೆ ಮುಂದೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ಕೊಂಡು ಇವ್ರು ಏನ್ ಮಾಡ್ತಾರೆ, ಆಕಾಶವಾಣಿ ಬರುತ್ತೆ ಅವಾಗ. ಆಕಾಶವಾಣಿಯಲ್ಲಿ ಹೇಳ್ತಾರೆ, ಮೂರ್ಖ ಕಂಸ, ನೀನು ಯಾರ ರಥವನ್ನ ನೀನು ನಡೆಸ್ತಿದ್ದೆ ನೀನು, ಈ ದೇವಕಿಯ ಗರ್ಭದಲ್ಲಿ ಬರುವಂತ 8ನೇ ಮಗುವಿನಿಂದ ನಿನಗೆ ಮರಣ ಇದೆ ಅನ್ಕೊಂಡು ಹೇಳ್ತಾರೆ. ಆವಾಗ ಅವನಿಗೆ ತುಂಬಾ ಸಿಟ್ಟು ಬರುತ್ತೆ. ಎಷ್ಟೊಂದು ಸಂತೋಷವಾಗಿದ್ನೋ ಅಷ್ಟೇ ಸಿಟ್ಟು ಬರುತ್ತೆ. ಅವನೇನ್ ಮಾಡ್ತಾನೆ, ಕಡಗ ಹಿಡ್ಕೊಂಡು ಒಂದು ಕೈಯಲ್ಲಿ ಕಡಗ ಹಿಡಿತಾನೆ, ಇನ್ನೊಂದು ಕೈಯಲ್ಲಿ ದೇವಕಿಯ ಜಡೆ ಹಿಡ್ಕೊಂಡು ಇನ್ನೇನು ಕುತ್ತಿಗೆಯನ್ನ ಕತ್ತರಿಸಿ ಬಿಡ್ತೆ ಅಂತ ಹೇಳ್ಕೊಂಡು ಆ ತರ ಒಂದು ಆಕ್ರೋಶದಿಂದ ಬರ್ತಾನೆ ಅವನು. ಆವಾಗ ಅವನಿಗೆ ಇಲ್ಲಿ ವಸುದೇವನಿಗೆ ಏನ್ ಮಾಡ್ಬೇಕಂತ ಅರ್ಥ ಆಗುದಿಲ್ಲ. ಆವಾಗ ಅವನು ತನ್ನ ಬುದ್ಧಿಯನ್ನ ಉಪಯೋಗಿಸ್ತಾನೆ ಅವನು. ಅಂದ್ರೆ ಈಗ ಹೋಗ್ಬೇಕಿದ್ರೆ ಇಲ್ಲಿ ಹೇಳ್ತಾರೆ, ಸಂಗೀತ ವಾದ್ಯ, ಶಂಖ, ತತ್ತೂರಿ, ನಗಾರಿ, ಉರುಡೆ ವಾದ್ಯಗಳು, ಅಂದ್ರೆ ಇದೆಲ್ಲ ಏನಂತ ಹೇಳಿದ್ರೆ, ಈ ಶಂಖ ಅಂತ ಹೇಳಿದ್ರೆ ಒಂದು ಶುಭ ಸೂಚಕ. ಯಾವಾಗಂದ್ರೂ ಈಗ ಈ ಒಂದು ಮದುವೆ ಆಗ್ಬೇಕಂತ ಹೇಳಿದ್ರೆ ಅದು ಕೂಡ ಒಂದು ಏನ್ ಹೇಳ್ತಾರೆ, ಈ ಷೋಡಶ ಸಂಸ್ಕಾರದಲ್ಲಿ ಒಂದು ಸಂಸ್ಕಾರ. ಹೇಗೆ ಪ್ರಭುಪಾದರಿಗೆ ಈ ಅವರ ತಂದೆ ಒಂದು ಸಂಸ್ಕಾರವನ್ನ ಕೊಟ್ಟಿದ್ರು, ಈ ಸಂಸ್ಕಾರವನ್ನ ಕೊಟ್ಟಿದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಮಕ್ಕಳು ಕೂಡ ಆ ಸಂಸ್ಕಾರದಲ್ಲಿ ಬೆಳೀತಾರೆ. ಸೊ ಹಾಗಾಗಿ ನಾವು ಈ ಒಂದು ತಂದೆ ತಾಯಿ ಆಳಾದವರು ಸಂಸ್ಕಾರವನ್ನು ಮಾಡ್ಬೇಕು ನಾವು. ಸೊ ಹಾಗಾಗಿ ಈ 16 ಸಂಸ್ಕಾರ ಏನ್ ಬರುತ್ತೆ, ಅದು ಗರ್ಭಧಾನ ಸಂಸ್ಕಾರದಿಂದ ಬರುತ್ತೆ ಅದು. ಸೊ ಈ ಒಂದು ಸುಂದರವಾದ ಒಂದು ಹರ್ಷದಿಂದ ಮೆರವಣಿಗೆ ಒಂದು ಸಾಕ್ತಿರ್ಬೇಕಿದ್ರೆ ಈ ಅಶರೀರವಾಣಿ ಬಂದು ಕೇಳಿ ಕಂಸನಿಗೆ ಏನಾಗುತ್ತೆ, ಸಿಟ್ಟು ಬರುತ್ತೆ. ನನ್ನ ಕೊಲ್ಲಿಕ್ಕೆ ಇವರು ಇದ್ ಮಾಡ್ತಿದಾರಲ್ಲ ಅಂತ ಹೇಳ್ಕೊಂಡು ದೇವತೆಯನ್ನು ಮುಗಿಸ್ಬೇಕಂತ ಖಡ್ಗ ಎತ್ತಾನೆ. ಅವಾಗ ವಸುದೇವ ಏನ್ ಮಾಡ್ತಾನೆ,
ಅವನಿಗೆ ಬುದ್ಧಿವಾದ ಹೇಳ್ತಾನೆ. ನೋಡು ಕಂಸ, ಈ ಒಂದು ಮಂಗಳಕರವಾದ ನಾವು ಹೋಗ್ತಾ ಇದ್ದೇವೆ ಈಗ. ಈ ದೇವಕಿಯನ್ನ ನಾವು ಕೊಂದ್ರೆ ನಿನ್ನ ತಂಗಿನೇ ದೇವಕಿಯನ್ನು ಕೊಂದ್ರೆ ನಿನಗೆ ಸ್ತ್ರೀ ಹತ್ಯೆ ದೋಷ ಬರುತ್ತೆ. ಅಷ್ಟೇ ಅಲ್ಲ, ಈಗ ನಿನಗೆ ತೊಂದರೆ ಇರುವುದು ದೇವಕಿಯ ಪುತ್ರರಿಂದ, 8ನೇ ಗರ್ಭದಿಂದ. ಸೊ ದೇವಕಿಯಿಂದ ಏನು ತೊಂದರೆ ಇಲ್ಲ ನಿನ್ಗೆ. ಅವಾಗ ಮತ್ತೆ ಎಲ್ಲಿ ಸಾಮ ದಾನ ಭೇದ, ಈ 3 ಹೇಳ್ತೇವೆ, 4 ಹೇಳ್ತೇವಲ್ಲ, ಸಾಮ ದಾನ ಭೇದ ಇದೆಲ್ಲವನ್ನ ಪ್ರಯೋಗ ಮಾಡ್ತಾನೆ. ಯಾಕಂದ್ರೆ ಕಂಸನಿಗೆ ಅವನಿಗೆ ಸಿಟ್ಟನ್ನೋದು ಹೇಳ್ತಾರಲ್ಲ, ನೆತ್ತಿಗೇರಿದೆ ಅನ್ಕೊಂಡು. ಅಷ್ಟೊಂದು ಕಡಿಮೆ ಕೂಲಾಗ್ಬೇಕಂದ್ರೆ ಅಷ್ಟು ಸುಲಭದಲ್ಲಿ ಅವನು ಹೇಳುದಿಲ್ಲ. ಅಂದ್ರೆ ಬೇರೆ ಬೇರೆ ತರದ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವಾಗ ಹೇಳ್ತೇನೆ, ನಾವೀಗ ಹುಟ್ಟಿದ ಮೇಲೆ ಸಾಯ್ಲೇಬೇಕು. ಕಂಸನಿಗೆ ಹೇಳ್ತಾನೆ, ನೋಡು ಕಂಸ, ಯಾರೇ ಮನುಷ್ಯ ಆಗಿರಲಿ, ಒಂದ್ಸರಿ ನಾವು ಹುಟ್ಟಿದ ಮೇಲೆ ನಾವು ಹುಟ್ಟಿದ ದಿನನೇ ನಮ್ಗೆ ಗೊತ್ತಾಗತ್ತೆ ನಾವು ಇಂಥ ದಿನ ನಾವು ಸಾಯ್ತೀವಿ ಅಂತ. ನಮ್ಗೆ ಗೊತ್ತಾಗುದಿಲ್ಲ. ಅಂದ್ರೆ ಜಾತಸಿ ಧ್ರುವ ಮೃತ್ಯು ಅಂತ. ಅಂದ್ರೆ ಹುಟ್ಟಿದ ಮೇಲೆ ಮನುಷ್ಯ ಸಾಯ್ಲೇಬೇಕು. ಒಂದೇ 50 ವರ್ಷ ಇರ್ಬೋದು, 80 ಇರ್ಬೋದು, 100 ವರ್ಷ ಇರ್ಬೋದು, ಎಷ್ಟೇ ವರ್ಷ ಇದ್ರೂ ಕೂಡ ಒಂದಿನ ನಾವು ಸಾಯ್ಲೇಬೇಕು ನಾವು. ಈಗ ಇಲ್ಲಿ ಹೇಳ್ತಾರೆ, ಈಗ 25 ವರ್ಷ ಆಗಿದೆ ಅಂತ ಹೇಳಿದ್ರೆ ನಮ್ಗೆ 25 ವರ್ಷ ನಾವು ಆಲ್ರೆಡಿ ನಾವು ಸತ್ತಾಗಿದೆ ನಾವು. ಈಗ ಇನ್ನು ನಮ್ಗೆ ಈಗ ನಮ್ಗೆ 80 ವರ್ಷ ಆಯುಷ್ಯ ಅಂತ ಇದ್ರೆ, ಇನ್ನು ಮತ್ತೆ ನಮ್ಗೆ 55 ವರ್ಷ ನಮ್ಗೆ ಬಾಕಿ ಇದೆ ಅಂತ. ಈಗ 25 ವರ್ಷ ನಾವು ಪ್ರತಿದಿನ ಏನಾಗಿತ್ತು ಅಂತ ಹೇಳಿದ್ರೆ, ನಾವು ಮಲಗಿದಾಗ ನಾವು ಸಾಯ್ತೇವೆ. ನಾವು ಮಲಗಿದಾಗ ನಾವು ಸಾಯ್ತೇವೆ, ಮತ್ತೆ ಪುನಃ ಬೆಳಿಗ್ಗೆ ಎದ್ದಾಗ ಮತ್ತೆ ನಮಗೆ ಜೀವನ ಆಗುತ್ತೆ. ಈಗ ನಾವು ನೋಡಿದ್ರೆ ಒಬ್ಬ ಮನುಷ್ಯ ಸತ್ತವನ ಹತ್ರನೇ ಒಬ್ಬ ಜೀವಂತ ವ್ಯಕ್ತಿ ಮಲಗಿದ್ರೆ, 3ನೇ ವ್ಯಕ್ತಿ ಬಂದ್ರೆ ಅವನಿಗೆ ಗೊತ್ತಾಗೋದಿಲ್ಲ ಯಾರು ಸತ್ತಿದ್ದಾರೆ ಯಾರು ಜೀವಂತ ಇದ್ದಾರೆ ಅಂತ. ಯಾಕಂದ್ರೆ ಒಂದೇ ತರ ಕಾಣ್ತದೆ. ಆಗ ಸಾಮಾನ್ಯವಾಗಿ ಯಾರು ಮಲಗುದಿಲ್ಲ, ಹೇಳಿದ್ದೆ, ಎಕ್ಸಾಂಪಲ್ ಹೇಳಿದ್ದು. ಆ ಹಾಗೆ ನಾವು ಈಗ ಪ್ರತಿದಿನ ನಾವು ಮಲಗಿದಾಗ ಒಂದರೆ ಸತ್ತ ಹಾಗೆ ನಮ್ಗೆ. ಮತ್ತೆ ಪುನಃ ಬೆಳಿಗ್ಗೆ ನಾವು ಎದ್ದಾಗ ಭಗವಂತನ ಅನುಗ್ರಹ ಇದ್ದಾಗ ನಾವು ಮತ್ತೆ ಎದ್ದು ಮತ್ತೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಮ್ಗೆ 3 ಅವಸ್ಥೆ ಅಂತ ಹೇಳ್ತೇವೆ ನಾವು: ನಿದ್ರಾವಸ್ಥೆ, ಜಾಗೃತ ಅವಸ್ಥೆ, ಮತ್ತೆ ಸ್ವಪ್ನ ಅವಸ್ಥೆ. ನಮ್ಗೆ ರಾತ್ರಿ ಮಲಗಿದಾಗ ನಿದ್ರಾವಸ್ಥೆ ಇರುತ್ತೆ, ಮತ್ತೆ ಸ್ವಪ್ನ ಅವಸ್ಥೆ ಇರುತ್ತೆ. ನಾವು ಮತ್ತೆ ಬೆಳಿಗ್ಗೆ ಆದಾಗ ಜಾಗೃತ ಅವಸ್ಥೆ ಆಗುತ್ತೆ. ಸೊ ಇದೆಲ್ಲ ಒಂದು ಏನ್ ಹೇಳ್ತಾರೆ, ಅದು ತತ್ವ ಸಿದ್ಧಾಂತವನ್ನ ಅವನಿಗೆ ಹೇಳ್ತಾನೆ. ಯಾರಿಗೆ? ಕಂಸನಿಗೆ ಹೇಳ್ತಾನೆ. ನೋಡು, ನಾವು ಒಂದು ದಿನ ಸಾಯುವುದು ಅನಿವಾರ್ಯ. ಇವತ್ತು ಸಾಯ್ಬಹುದು, 10 ವರ್ಷ ನಂತರ ಸಾಯ್ಬಹುದು, ಅಥವಾ 75, 80, 100 ವರ್ಷ ನಂತರ ಸಾಯ್ಬಹುದು. ನಾವು ಒಂದು ದಿನ ನಾವೇನ್ ಮಾಡ್ತೇವೆ ಅಂದ್ರೆ, ಪಂಚಭೂತದಲ್ಲಿ ನಾವು ಸೇರ್ಲೇಬೇಕು ನಮ್ಮ ಈ ದೇಹ. ಆದ್ರೆ ಈ ಒಳಗಿರುವ ಜೀವಾತ್ಮ ಏನಿದೆ ಅದು ಶಾಶ್ವತ. ಅದೇನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಕರ್ಮ ಫಲಕ್ಕೆ ಅನುಗುಣವಾಗಿ ಆ ಮತ್ತೆ ಬೇರೆ ಒಂದು ಶರೀರವನ್ನು ನಾವು ಪಡಿತೇವೆ. ನಾವು ಹೇಗೆ ನಾವು ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ, ಹೇಗೆ ನಾವು ಒಂದು ಹರಿದೋದ ಅಂಗಿಯನ್ನು ನಾವು ಬಿಸಾಡಿ ಬೇರೆ ಹೊಸ ಅಂಗಿ ಹಾಕೊಳ್ತೇವೆ ನಾವು, ಅದೇ ತರ ಈ ಶರೀರ ಮುಪ್ಪಾದ ನಂತರ ನಾವು ಇದನ್ನು ಬಿಟ್ಟು ಮತ್ತೆ ಬೇರೆ ಒಂದು ಹೊಸ ಶರೀರವನ್ನ ಪಡಿತೇವೆ ನಾವು. ಸೊ ಆತ್ಮನು ದೇಹದಿಂದ ದೇಹಕ್ಕೆ ಸಾಗುತ್ತಿರುತ್ತದೆ. ಸೊ ಇಲ್ಲಿ ನಾವು ಒಂದು ಚಿತ್ರಕೇತು ಮಹಾರಾಜನ ಒಂದು ಉದಾಹರಣೆ ನೋಡ್ಬೋದು. ಕೇಳಿದ್ರೆ ಚಿತ್ರಕೇತು ಮಹಾರಾಜ ಕತೆ? ಸೊ ಚಿತ್ರಕೇತು ಮಹಾರಾಜ ಅಂತ ಒಬ್ಬ ರಾಜ ಇದ್ದ. ಅವನಿಗೆ 1,000 ಜನ ಪತ್ನಿಯರಿದ್ರು, ಅವನಿಗೆ ರಾಣಿಯರಿದ್ರು. ಆದ್ರೆ ಒಂದೇ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಅವನಿಗೆ ತುಂಬಾ ಒಳ್ಳೆ ರೀತಿಯಿಂದ ರಾಜ್ಯಭಾರ ಎಲ್ಲ ಮಾಡ್ತಿದ್ದ, ಅವನು ಧರ್ಮಾತ್ಮನಾಗಿದ್ದ. ಆದ್ರೆ ಒಂದೇ ಒಂದು ಸಮಸ್ಯೆ ಅಂತ ಹೇಳಿದ್ರೆ, 1,000 ಜನ ಪತ್ನಿಯರಿದ್ರು ಕೂಡ ಒಂದೇ ಒಂದು ಮಗು ಇರ್ಲಿಲ್ಲ ಅವನಿಗೆ. ಅದೇ ಒಂದು ಆ ಏನ್ ಹೇಳ್ತಾರೆ, ಎಲ್ಲ ವ್ಯತೆಯಲ್ಲಿದ್ದ ಅವನು. ಸೊ ಒಂದಿನ ಅಂಗಿರ ಮುನಿ ಬರ್ತಾರೆ, ಇವನಿಗೆ ಉಪದೇಶ ಮಾಡ್ಬೇಕು, ಇವನು ಮಹಾಭಕ್ತ, ಇವನನ್ನ ಭಗವಂತನ ಧಾಮಕ್ಕೆ ಹೋಗುವಂತ ಮಾರ್ಗವನ್ನ ತೋರ್ಸ್ಬೇಕು ಇವನಿಗೆ ಅಂತ ಹೇಳ್ಕೊಂಡು ಅಂಗಿರ ಮುನಿ ಬರ್ತಾರೆ ಇವನ ಆ ರಾಜನ ಆಸ್ಥಾನಕ್ಕೆ. ಬಂದಾಗ ಇವನೇನ್ ಮಾಡ್ತಾನೆ, ಇವನು ತನ್ನ ಕೊರುಗನ್ನೇ ಹೇಳ್ತಾನೆ, ನೋಡಿ ಸ್ವಾಮಿಗಳೇ, ನನಗೆ 1,000 ಜನ ಪತ್ನಿಯರಿದ್ದಾರೆ, ಆದ್ರೆ ಒಂದೇ ಒಂದು ಮಗ ಇಲ್ಲ. ಹೇಗೆ ನಾನು ಈ ರಾಜ್ಯ ಭಾರವನ್ನು ಮುಂದುವರಿಸ್ಬೇಕು? ಯಾರಾದ್ರೂ ಮತ್ತೆ ಯುವರಾಜ್ಯ ಬೇಕಲ್ವಾ ನಮ್ಗೆ ಮುಂದುವರಿಸ್ಲಿಕ್ಕೆ? ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವಾಗ ಅಂಗಿರ ಮುನಿ ಯೋಚನೆ ಮಾಡ್ತಾರೆ. ಸೊ ಇಂಥ ಸಮಯದಲ್ಲಿ ಇವನಿಗೆ ಈ ಭಕ್ತಿ ಸೇವೆಯನ್ನ ಹೇಳಿದ್ರೆ ಇವನಿಗೆ ತಲೆ ಹೋಗುವುದಿಲ್ಲ. ಇವನಿಗೆ ಈಗ ಭೌತಿಕ ಲೋಕದಲ್ಲಿ ಮುಳುಗಿದ್ದಾನೆ ಅಂತ ಹೇಳ್ಕೊಂಡು, ಸರಿ ಏನಾದ್ರು ಮಾಡಿ ಸ್ವಾಮೀಜಿಗಳಂತ ಕೇಳ್ತಾನೆ. ಅವಾಗ ಸರಿ ಅಂತ ಹೇಳ್ಕೊಂಡು ಯಜ್ಞ ಮಾಡಿ ಒಂದು ಹಣ್ಣನ್ನು ಕೊಡ್ತಾರೆ. ಸೊ ಈ ಫಲವನ್ನು ಕೊಟ್ಟು ಈ ನೀವು ಈ ಒಂದು ಪತ್ನಿಗೆ ಕೊಡು, ಈ ಪತ್ನಿಯಿಂದ ನಿನಗೆ ಒಂದು ಮಗು ಆಗತ್ತೆ.
ಆದ್ರೆ ಈ ಮಗುವಿನ ಹೆಸರು ಹರ್ಷ ಶೋಕ ಅಂತ ಇಡಬೇಕು ಅಂತ ಹೇಳ್ತಾನೆ. ಸೊ ಆಯ್ತು ಅಂತ ಹೇಳ್ತೇವೆ, ಇವ್ನಿಗೆ ಖುಷಿ ಆಗುತ್ತೆ. ಆ ಒಂದು ಫಲವನ್ನ ಒಂದು ರಾಣಿ ಕೊಡ್ತಾನೆ. ಸೊ ರಾಣಿಯಿಂದ 9 ತಿಂಗಳಲ್ಲಿ ಒಂದು ಗಂಡು ಮಗು ಹುಟ್ಟುತ್ತೆ. ಅವಾಗ ಸ್ವಾಮೀಜಿಗೆ ಹೇಳಿದ, ಇವರು ಅಂಗಿರ ಮುನಿ ಹೇಳಿದಾಗೆ ಹರ್ಷ ಶೋಕ ಅಂತ ಹೆಸರಿಡ್ತಾನೆ. ಸೊ ಅವಾಗ ರಾಜ ಏನ್ ಮಾಡ್ತಾನೆ, ಈ ರಾಣಿಯೊಟ್ಟಿಗೆ ತುಂಬಾ ಪ್ರೀತಿಯಿಂದ ವರ್ತಿಸ್ತಾನೆ. ಯಾರಿಲ್ಲಿ ಮಗುವಾಗಿದೆ. ಸೊ ಮಗು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಷ್ಟೋ ಸಾವಿರ ವರ್ಷ ನಂತರ ಒಂದು ಮಗು ಹುಟ್ಟಿದೆ ಅಂತ ಹೇಳಿದ್ರೆ ತುಂಬಾ ಸಂತೋಷನೇ ಆಗುತ್ತೆ ಅವನಿಗೆ. ಸೊ ಆ ರಾಣಿಯೊಟ್ಟಿಗೂ ಕೂಡ ತುಂಬಾ ಸಲಿಗೆಯಿಂದ ಇರ್ತಾನೆ, ಪ್ರೀತಿಯನ್ನು ಮಾಡ್ತಾನೆ, ಜಾಸ್ತಿ ಮುದ್ದಾಗಿ ಸಮಯವನ್ನು ಕಳೀತಾನೆ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ 999 ರಾಣಿಯರಿಗೆ ಅಸೂಯೆ ಹುಟ್ಟುತ್ತೆ. ಸೊ ಅಸೂಯೆ ಅನ್ನೋದು ಎಷ್ಟು ಒಂದು ಕೆಟ್ಟ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿದ್ರೆ, ಎಲ್ಲಾ 999 ರಾಣಿಯರು ಸೇರಿ ರಾಜ ಆ ಒಂದು ರಾಣಿಯೊಟ್ಟಿಗೆ ಮಾತ್ರ ಜಾಸ್ತಿ ಸಮಯ ಕಳೀತಾನೆ, ನಮ್ಮೊಟ್ಟಿಗೆ ಜಾಸ್ತಿ ಪ್ರೀತಿ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ, ಎಲ್ಲ ಸೇರ್ಕೊಂಡು ಆ ಹುಡುಗನಿಗೆ ವಿಷವನ್ನು ಹಾಕ್ತಾರೆ. ವಿಷವನ್ನು ಹಾಕಿ ಸಾಯಿಸ್ತಾರೆ. ಸೊ ಸತ್ತಾಗ ಇದಕ್ಕೆ ಅವರು ಅಂಗಿರ ಮುನಿ ಹೇಳಿದ್ದವರು ಹರ್ಷ ಹರ್ಷ ಅಂತ ಹೇಳಿದ್ರೆ ಮಗು ಹುಟ್ಟಿದಾಗ ತುಂಬಾ ಸಂತೋಷ ಆಗತ್ತೆ, ಮಗು ಸತ್ತಾಗ ಶೋಕ ಆಗತ್ತೆ. ಓ ತುಂಬಾ ಅಳ್ತಾನೆ ರಾಜ ಮತ್ತೆ ರಾಣಿ. ತುಂಬಾ ಅತ್ತಾಗ ಆ ಸಮಯದಲ್ಲಿ ಅಂಗಿರ ಮುನಿ ಮತ್ತೆ ನಾರದ ಮುನಿ ಬರ್ತಾರೆ. ಅವಾಗ ಕೇಳ್ತಾರೆ, ಏನ್ ಸಮಸ್ಯೆ, ಯಾಕೆ ಇಷ್ಟು ಅಳ್ತಿದ್ದೀರ ಅನ್ಕೊಂಡು. ಅವಾಗ ಇರುವಂತ ಒಬ್ಬ ಮಗ ನಮ್ಗೆ ಹೋಗ್ಬಿಟ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ. ಸೊ ಹಾಗಿದ್ರೆ ನಾರದ ಮುನಿ ಏನ್ ಮಾಡ್ತಾರೆ, ಆ ಒಂದು ಜೀವಕ್ಕೆ, ಆ ಒಂದು ಶರೀರ ಮಾತ್ರ ಇರುತ್ತೆ ಅಲ್ವ ಅಲ್ಲಿ, ಆ ಶರೀರಕ್ಕೆ ಅವರು ಆ ಜೀವನ್ನ ತುಂಬ್ತಾರೆ. ಅವಾಗ ಜೀವ ತುಂಬಿದಾಗ, ನೋಡು ನಿನ್ ಮಗ ಬಂದಿದ್ದಾನೆ, ನೋಡು ಎದ್ದಿದ್ದಾನೆ ನೋಡಂತ ಹೇಳ್ದ. ಅವಾಗ ಮಗ 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 ಅಂತ ಚಿತ್ರಗೀತು ಹೇಳ್ತಾನೆ. ರಾಣಿ ಮತ್ತೆ ಚಿತ್ರಗೀತು ಎಲ್ಲ ಹೇಳ್ತಾರೆ. ಅವಾಗ ಅವನು ಎದ್ದು ಆ ಹುಡುಗ ಹೇಳ್ತಾನೆ, ನೀವು ಯಾವ ಜನ್ಮದ ತಂದೆ ನೀನು? ನನಗೆ ಎಷ್ಟೋ ಜನ್ಮ ದಾಟಿ ಬಂದಿದ್ದೇನೆ. ನಾನೀಗ ಭಗವಂತನ ಧಾಮಕ್ಕೆ ಹೋಗ್ತಿದ್ದೇನೆ. ಹಿಂದೆ ಯಾರೋ ನನ್ನ ತಂದೆ ತಾಯಿ ಆಗಿದ್ರು, ಇವತ್ತು ನೀವು ಮತ್ತೆ ಮುಂದೆ ಯಾರೋ ಇನ್ನೇನಾರು ಆಗ್ತಾ ಇದ್ದಾರೆ. ಯಾವ ಜನ್ಮದ ನೀವು ತಂದೆ ತಾಯಿ ಅಂತ ಹೇಳ್ಕೊಂಡು ಆಮೇಲೆ ಅಲ್ಲಿಂದ ಹೋಗ್ತಾನೆ ಹುಡುಗ. ಸೊ ಹಾಗೆ ಅದ ನಂತರ ಅವರಿಗೆ ಈ ಜ್ಞಾನೋದಯ ಆಗುತ್ತೆ. ಆಮೇಲೆ ಅಲ್ಲಿಂದ ಅಂಗಿರ ಮುನಿಯಿಂದ ಆಶೀರ್ವಾದ ಪಡ್ಕೊಂಡು ಅವರು ತಮ್ಮ ಇನ್ನೊಂದು ಮುಂದಿನ ಆಶ್ರಮಕ್ಕೆ ಹೋಗ್ತಾರೆ ಅವರು. ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ, ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಆತ್ಮ ದೇಹ ಅನ್ನೋದು, ಈ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾ ಇರುತ್ತೆ, ಪ್ರಯಾಣ ಬಳಸ್ತಾ ಇರುತ್ತೆ ನಮ್ಗೆ. ನಾವು ಪುರಂದರದಾಸರು ಕೂಡ ಏನ್ ಹೇಳ್ತಾರೆ, 84 ಲಕ್ಷ ಜೀವಿ ರಾಶಿಗಳ ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ಇದು ಬಾಳೋದಲ್ಲ ಅಂತ ಹಾಡು ಹೇಳ್ತಾರಲ್ಲ. ಈ ಶರೀರ ಏನಿದೆ 84 ಲಕ್ಷ ಜೀವಿ ರಾಶಿಗಳನ್ನು ದಾಟಿ ಬಂದ ಶರೀರ ಇದು. ಈಗ ನಮ್ಗೆ ಮನುಷ್ಯ ಜನ್ಮ ಸಿಕ್ಕಿದೆ ನಮ್ಗೆ. ಸೊ ನಾವು ಈಗ ಇದಕ್ಕಿಂತ ಮುಂಚೆ ಏನೇನ್ ಜನ್ಮ ತಾಳಿ ಬಂದಿದ್ದೇವೆ ನಾವು. ಈಗ ಜಲಾಚರ ಇರ್ಬೋದು, ಮರ ಗಿಡಗಳಿರ್ಬೋದು, ಕ್ರಿಮಿ ಕೀಟ ಇರ್ಬೋದು, ಆಮೇಲೆ ಪಕ್ಷಿಗಳಿರ್ಬೋದು, ಆಮೇಲೆ ಪ್ರಾಣಿಗಳಿರ್ಬೋದು, ಹೀಗೆ ಬೇರೆ ಬೇರೆ ಜೀವಿ ರಾಶಿಗಳನ್ನ ನಾವು ದಾಟಿ ಬಂದಿದ್ದೇವೆ. ಈಗ ನಮ್ಗೆ ಮನುಷ್ಯ ಜನ್ಮ ಸಿಕ್ಕಿದೆ. ಸೊ ಮನುಷ್ಯ ಜನ್ಮ ಸಿಕ್ಕಿದವಾಗ ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ನಾವು, ಅಥವಾ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತೇವೆ ನಾವು. ನಾವು ಯಾರು, ಭಗವಂತ ಯಾರು, ನನ್ನ ಮತ್ತು ಭಗವಂತನ ಮಧ್ಯೆ ಏನು ಸಂಬಂಧ, ನನ್ನ ಕರ್ತವ್ಯ ಏನು, ಇದನ್ನೇ ತಿಳ್ಕೊಳ್ಳೋದೇ ಆತ್ಮ ಸಾಕ್ಷಾತ್ಕಾರ. ಸೊ ಹಾಗಾಗಿ ಇದನ್ನೆಲ್ಲ ಏನ್ ಮಾಡ್ತಾನೆ, ಈ ಒಂದು ಸಿದ್ಧಾಂತವನ್ನ, ಆತ್ಮದ ಸಿದ್ಧಾಂತವನ್ನ ವಸುದೇವ ಕಂಸನಿಗೆ ಹೇಳ್ತಾನೆ. ಸೊ ಪ್ರಕೃತಿಯ ನಿಯಮಗಳೇನಂದ್ರೆ ಮುಂದಿನ ದೇಹವನ್ನು ನೀಡ್ತವೆ. ಅಂದ್ರೆ ಈಗ ನಾವು ಒಂದು ಜನ್ಮ ಆದ ನಂತರ ಇನ್ನೊಂದು, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಾವು ಇನ್ನೊಂದು ಜನ್ಮ ನಮಗೆ ಸಿಗುತ್ತೆ. ಸೊ ಈ ದೇಹವು ನಾವು ಮತ್ತೆ ಮತ್ತೆ ಕನಸುಗಳಲ್ಲಿ ನೋಡುವ ದೇಹಗಳಲ್ಲಿ ಬಂದು ಅಷ್ಟೇ. ಸೊ ನಿದ್ರೆಯಲ್ಲಿ ನಾವು ಕನಸು ಕಾಣುವಾಗ ಏನ್ ಮಾಡ್ತೇವೆ ನಾವು, ಈಗ ಎಷ್ಟು ಒಂದು ಬಂಗಾರ ನೋಡ್ತೇವೆ ಅಥವಾ ಬಂಗಾರದ ಪರ್ವತ ಇರ್ತೇವೆ, ಅದನ್ನ ಸೇರಿಸಿ ಏನ್ ಮಾಡ್ತಾರೆ, ಬಂಗಾರ ಪರ್ವತ ಇರುತ್ತೆ. ಅದು ನಿಜವನ್ನ, ಅದು ನಿಜ ಅಲ್ಲ. ನಮ್ಗೆ ಜಸ್ಟ್ ಒಂದು ಕಾಲ್ಪನಿಕ ಅಷ್ಟೇ. ನಮ್ಗೆ ಎಚ್ಚರ ಆದವಾಗ ಬಂಗಾರನೂ ಇಲ್ಲ, ಪರ್ವತನೂ ಇಲ್ಲ. ಸಾಮಾನ್ಯವಾಗಿ ನಾವು ಚಿಕ್ಕರು ಇರ್ಬೇಕಿದ್ರೆ ಈ ಕನಸಿನ ಆಟ ಅಂತ ಆಡ್ತಿದ್ವಿ ನಾವು. ಸಾಮಾನ್ಯ ಈಗಿನವರಿಗೆಲ್ಲ ಏನಂತ ಹೇಳಿದ್ರೆ ಅದು ಗೊತ್ತಾಗುದಿಲ್ಲ. ಸೊ ಈಗೆಲ್ಲ ಏನಂತ ಹೇಳಿದ್ರೆ ಫೇಸ್ಬುಕ್ ಆಟ, ವಾಟ್ಸಪ್ ಆಟ, ಇನ್ಸ್ಟಾಗ್ರಾಮ್ ಆಟ, ಆ ತರ ಮೊಬೈಲ್ ಆಟ ಅಂತ ಗೊತ್ತಾಗುತ್ತೆ. ಸೊ ನಾವು ಸಣ್ಣವ್ರು ಇರ್ಬೇಕಿದ್ರೆ ನಮ್ದು ಏನಂದ್ರೆ, ಸ್ಕೂಲಿಂದ ಬಂದಾಗ ಪುಸ್ತಕವನ್ನು ಒಂದ್ ಕಡೆ ಇಡುವುದು, ಆಮೇಲೆ ಮಕ್ಕಳೆಲ್ಲ ಸೇರಿ ಆಟ ಆಡ್ಲಿಕ್ಕೆ ಹೋಗುದು. ಅಂದ್ರೆ ಕನಸಿನ ಆಟ ಅಂದ್ರೆ ಹೇಗಂತ ಹೇಳಿದ್ರೆ, ಈಗ ಸುಮಾರು ಎಷ್ಟು ಜನ ಇರ್ತಾರೆ ನಮ್ಮ ಮಕ್ಕಳೆಲ್ಲ ಒಂದೇ ಏಜಿನವರು. ಈಗ ಸುಮ್ಮನೆ ಒಂದು ಮಲಗಿದ ಹಾಗೆ ಆಕ್ಟಿಂಗ್ ಮಾಡೋದು.
ಮಲಗಿದಾಗ ಆಕ್ಟ್ ಮಾಡಿ ಒಂದ್ ನಿಮಿಷಕ್ಕೆ ನಮ್ಗೆ ಕನಸು ಬಿತ್ತು ಅಂತ ಹೇಳ್ಕೊಂಡು ಒಬ್ಬ ಎದ್ದು ನನಗೆ ಕನಸು ಬಿತ್ತು ಅಂತ ಒಂದು ಕಾಲ್ಪನಿಕವಾಗಿ ಏನೇ ಒಂದು ಸ್ಟೋರಿ ಸಣ್ಣ ಒಂದ್ ನಿಮಿಷದ 2 ನಿಮಿಷದ ಹೀಗೆ ಸ್ಟೋರಿ ಹೇಳುದು ಎಂದು ಯೋಚನೆ ಮಾಡ್ಕೊಂಡು. ಆಮೇಲೆ ಆಯ್ತು ಮತ್ತೆ ಪುನಃ ಮಲಗುದು. ಆಮೇಲೆ ಇನ್ನೊಬ್ಬರಂತ ಸರದಿ, ಅವನು ಎದ್ಕೊಂಡು ಅವನು ಹೇಳ್ತೇನೆ ನನಗೊಂದು ಕನಸು ಬಿತ್ತು ಅನ್ಕೊಂಡು ಅವನ ಒಂದು ಕತೆ ಹೇಳುವುದು. ಹೀಗೆ ಇದು ಕನಸಿನ ಆಟ. ಅಂದ್ರೆ ಇದು ಏನಂತ ಹೇಳಿದ್ರೆ ನಿಜವಾಗಿ ಇರುವುದಿಲ್ಲ, ಅದು ಇದೊಂದು ಕಾಲ್ಪನಿಕ ಅಷ್ಟೇ. ಈಗ ನಮ್ಗೆ ರಾತ್ರಿಯಲ್ಲೂ ಕೂಡ ನಿದ್ರೆ ಬಂದಾಗ ಎಷ್ಟೆಷ್ಟು ಕನಸು ಬೀಳುತ್ತೆ ನಮ್ಗೆ. ಸೊ ಅದು ನಿಜವಾಗಿರುವುದಿಲ್ಲ. ಕೆಲವೊಮ್ಮೆ ತುಂಬಾ ರೇರ್ ಕೇಸಲ್ಲಿ ಕೆಲವೊಂದು ನಿಜ ಆಗೋದು ಇರುತ್ತೆ, ಇಲ್ಲಂತ ಇಲ್ಲ. ಆದ್ರೆ ಹೆಚ್ಚಿನ ಸಮಯದಲ್ಲಿ ಏನಾಗುತ್ತೆ, ನಮ್ಗೆ ಆ ಒಂದು ನಿಜವಾಗಿರುವುದಿಲ್ಲ ನಮ್ಗೆ. ಈಗ ನಾವು ಒಂದು ಗಾಡಿಯನ್ನ ಡ್ರೈವ್ ಮಾಡ್ತಿರ್ಬೋದು, ಆಕ್ಚುಲಿ ನಾವು ಗಾಡಿಯನ್ನು ಡ್ರೈವ್ ಮಾಡ್ತಿಲ್ಲ, ಆದ್ರೆ ಕನಸಲ್ಲಿ ಮಾಡ್ತಿರ್ತೇವೆ. ಹಾಗೆ ಬೇರೆ ಬೇರೆ ಇದೆಲ್ಲ ಕಾಣುತ್ತೆ ನಮ್ಗೆ. ಆಮೇಲೆ ಮುಂದೆ ವಸುದೇವ ಹೇಳ್ತಾನೆ, ಮನಸ್ಸನ್ನೋದು ಒಂದು ಚಂಚಲ. ಯಾಕಂದ್ರೆ ಇದೆಲ್ಲ ಆಗುದು ಏನಂತ ಹೇಳಿದ್ರೆ ಮನಸ್ಸಿನಿಂದಾಗಿ. ನಮ್ಗೆ ಸೀಮಿತವಾಗಿದ್ರೆ ನಾವು ಎಲ್ಲವನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು. ನಾವು ನಮ್ಮ ಶರೀರ ನಾವು ಎಲ್ಲ ಹಾಳು ಮಾಡುವುದು ಇಲ್ಲಿಂದ, ನಮ್ದು ಮನಸ್ಸಿಂದ. ಕೃಷ್ಣ ಕೂಡ ಹೇಳ್ತಾನಲ್ಲ, ಇವನು ಅರ್ಜುನ ಕೂಡ ಹೇಳ್ತಾನೆ, ಅಂದ್ರೆ ನಮ್ಮ ಮನಸ್ಸನ್ನು ನಿಗ್ರಹ ಮಾಡೋದು ಕಷ್ಟ. ಚಂಚಲಹ ಮನ ಕೃಷ್ಣ ಅನ್ಕೊಂಡು, ಬೇಕಿದ್ರೆ ಗಾಳಿಯನ್ನು ಬೇಕಾದ್ರೆ ನಾನು ತಡಿತೇನೆ, ಮನಸ್ಸನ್ನು ತಡೀಲಿಕ್ಕೆ ಆಗುದಿಲ್ಲ ಅನ್ಕೊಂಡು. ಸೊ ಮನಸ್ಸು ಏನಂದ್ರೆ ಒಮ್ಮೊಮ್ಮೆ ಒಂದು ವಸ್ತುವನ್ನು ಸ್ವೀಕರಿಸ್ತದೆ, ಮತ್ತೊಮ್ಮೆ ಅದನ್ನು ತಿರಸ್ಕರಿಸ್ತದೆ. ಇದು ಬೇಕಂತ ಹೇಳುತ್ತೆ, ಇದು ಬ್ಯಾಡ್ ಅಂತ ಹೇಳುತ್ತೆ. ಸೊ ಇಂದ್ರಿಯಗಳನ್ನು ತೃಪ್ತಿಪಡಿಸುವ ರೂಪ, ರಸ, ಗಂಧ, ಶಬ್ದ ಮತ್ತು ಸ್ಪರ್ಶಗಳೆಂಬ ಈ 5 ವಿಷಯಗಳೊಡನೆ ಮನಸ್ಸು ಸಂಪರ್ಕ ಹೊಂದಿದೆ. ಸೊ ನಮ್ಗೆ ಈ ಈಗ ಪ್ರಕೃತಿಯಲ್ಲಿ ಒಂದೊಂದು ಆ ಜೀವಿಗೂ ಕೂಡ ಒಂದೊಂದು ಇಂದ್ರಿಯದ ವೀಕ್ನೆಸ್, ನ್ಯೂನ್ಯತೆ ಇದೆ. ಈಗ ಉದಾಹರಣೆಗೆ, ಈಗ ನಾವು ರೂಪ ಅಂದ್ರೆ ಯಾವುದರಿಂದ ನೋಡ್ತೇವೆ ನಾವು? ರೂಪಕ್ಕೆ ಯಾವ್ದು ಇಂದ್ರಿಯ? ಕಣ್ಣು. ಆಮೇಲೆ ರಸಕ್ಕೆ ನಾಲಿಗೆ, ಗಂಧ, ಮೂಗು, ಶಬ್ದ, ಕಿವಿ, ಆಮೇಲೆ ಸ್ಪರ್ಶ, ಚರ್ಮ, ಸ್ಕಿನ್ ಅಥವಾ ಚರ್ಮ. ಸೊ ಇದು 5 ಏನಿದೆ ನಮ್ಮ ಇಂದ್ರಿಯಗಳು. ಸೊ ಇದು ಒಂದೊಂದು ಜೀವಿಯಲ್ಲಿ ಒಂದೊಂದು ನ್ಯೂನ್ಯತೆ ಇರುತ್ತೆ. ಈಗ ಉದಾಹರಣೆಗೆ ನಾವು ರೂಪ ಅಂತ ಹೇಳಿದ್ರೆ, ಈ ಈ ಮೊದ್ಲೆಲ್ಲ ದೀಪ ಇಡ್ತಿದ್ವಿ, ಚಿಮಣಿ ದೀಪ ಇದ್ದಾಗ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಪತಂಗ ಹೇಳ್ತಾರೆ, ಏನ್ ಹೇಳ್ತಾರೆ, ಅದು ಬಂದು ಹಾರ್ಬಿಡ್ತದೆ, ಅದು ಆಕರ್ಷಣೆಯಾಗಿ. ಏನ್ ಹೇಳ್ತಾರೆ ಅದಕ್ಕೆ? ಕೀಟ ಹೇಳ್ತಾರ, ಪತಂಗ ಏನ್ ಹೇಳ್ತಾರ ಅದಕ್ಕೆ? ಗೊತ್ತಿದೆ ಯಾರಿಗೆ? ಒಂದು ಹುಳ ಅಂತಾನೆ ಹೇಳ್ಬೋದು. ಹುಳ ಅಂತ ಹಾರುತ್ತಲ್ಲ ಅದು. ಅದು ಆ ಒಂದು ದೀಪಕ್ಕೆ ಆ ಸ್ಪರ್ಶ, ಇದು ಒಂದು ರೂಪಕ್ಕೆ ಮರಳಾಗಿ ಅದು ತಾನು ಸಾಯ್ತೆ ಅನ್ನೋದು ಗೊತ್ತಿರುವುದಿಲ್ಲ, ಅದನ್ನ ಹಾರಿ ಜೀವ ಕಳ್ಕೊಳ್ಬಿಡುತ್ತೆ. ಅದೇ ತರ ಈ ರಸಕ್ಕೆ ನಾಲಿಗೆ ಚಪಲಕ್ಕೆ ಮೀನನ್ನ ಉದಾಹರಣೆ ಹೇಳ್ತಾರೆ. ಸೊ ಮೀನಿಗೆ ಬೇಕಾದಷ್ಟು ಮೀನುಗಳಿರುತ್ತೇವೆ ಅಲ್ಲಿ. ಆದ್ರೆ ಮೀನ್ ಹಿಡಿಯೋರು ಏನ್ ಮಾಡ್ತಾರೆ, ಒಂದು ಸಣ್ಣ ಮೀನಿನ ತುಂಡನ್ನ ಆ ಗಾಳಕ್ಕೆ ಸಿಕ್ಸಿ ಹಾಕ್ತಾರೆ. ಅದೇ ಆ ಒಂದು ರಸದ ನಾಲಿಗೆ ಚಪಲಕ್ಕೆ ಅದು ಹೋಗಿ ಸಿಕ್ಕಾಕೊಂಡ್ ಬಿಡುತ್ತೆ. ಸೊ ಅದೇ ತರ ಗಂಧಕ್ಕೆ ಏನ್ ಮಾಡ್ತಾರೆ, ಆ ಈ ಕಸ್ತೂರಿ ಮೃಗ ಅಂತ ಕೇಳಿರ್ಬೇಕು. ಸೊ ಕಸ್ತೂರಿ ಮೃಗದ ಈ ಹೊಕ್ಕಳ ಹತ್ರ ಒಂದು ಗಡ್ಡೆ ಇರ್ತದೆ, ತುಂಬಾ ಒಂದು ಪರಿಮಳ ಬರುವಂತ ಒಂದು ಗಡ್ಡೆ ಇರುತ್ತೆ ಅದು. ಸೊ ಅದಕ್ಕೆ ಗೊತ್ತಿರುವುದಿಲ್ಲ, ತನ್ನ ಭಾಗದಲ್ಲೇ ಇದೆ ಅಂತ ಹೇಳ್ಕೊಂಡು ಅದೇನ್ ಮಾಡುತ್ತೆ ಅಂದ್ರೆ ಆ ಸುವಾಸನೆಗೆ ಎಲ್ಲಾ ಕಡೆ ತಿರುಗುತ್ತೆ. ಸೊ ಅದು ಅದರ ನ್ಯೂನ್ಯತೆ. ಹಾಗೆ ಶಬ್ದಕ್ಕೆ ಜಿಂಕೆಯನ್ನ ಉದಾಹರಣೆ ಕೊಡ್ತಾರೆ. ಸೊ ಬೇಟೆಗಾರರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಳ್ಳೆಯದ ಒಂದು ಸಂಗೀತವನ್ನ ಆಡ್ತಾರೆ, ಇದು ಮ್ಯೂಸಿಕ್ ಕೊಡ್ತಾರೆ. ಆ ಶಬ್ದಕ್ಕೆ, ಆ ಮ್ಯೂಸಿಕ್ಗೆ ಆ ಜಿಂಕೆ ಏನ್ ಮಾಡುತ್ತೆ, ನಿಂತ್ಕೊಂಡ್ ಬಿಡುತ್ತೆ. ಅವಾಗ ಬೇಟೆಗಾರ ಅದನ್ನ ಬೇಟೆ ಮಾಡ್ತಾನೆ. ಆಮೇಲೆ ಸ್ಪರ್ಶಕ್ಕೆ ಆನೆಯನ್ನ ಉದಾಹರಣೆ ಕೊಡ್ತಾರೆ. ಸೊ ಸಾಮಾನ್ಯವಾಗಿ ನೋಡ್ಬೋದು, ಆನೆಯನ್ನ ಹಿಡಿಬೇಕಿದ್ರೆ ಇನ್ನೊಂದು ಹೆಣ್ಣಾನೆಯನ್ನ ಉಪಯೋಗಿಸ್ಕೊಡ್ತಾರೆ. ಕಡ್ಡೆ ಮಾಡಿ ಅದ್ರ ಮೇಲೆ ಮುಚ್ಚಿಟ್ಟು ಅದನ್ನ ಹೆಣ್ಣಾನೆಯ ಸ್ಪರ್ಶಕ್ಕೆ ಅದು ಸೋತಿ ಆ ಹೊಂಡದಲ್ಲಿ ಬೀಳುತ್ತೆ ಅದು. ಸೊ ಆದ್ರೆ ಈ ಮನುಷ್ಯನಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಒಂದು 5 ಈ ಒಂದೊಂದು ಜೀವಿಯಲ್ಲಿ ಇದ್ರೂ ಕೂಡ ಮನುಷ್ಯನಿಗೆ 5 ಕೂಡ ನ್ಯೂನ್ಯತೆ ಇರುತ್ತೆ ಮನುಷ್ಯನಿಗೆ. ಸೊ ಅದನ್ನ ಯಾಕಂತ ಹೇಳಿದ್ರೆ ಇದು
ನಾವು ಮನಸ್ಸನ್ನ ನಿಯಂತ್ರಣ ಮಾಡೋದಿಲ್ಲ. ಯಾವಾಗ ನಾವು ಈ ಮನಸ್ಸನ್ನ ನಾವು ನಿಯಂತ್ರಣ ಮಾಡ್ಕೊಳ್ತೀವಿ ನಾವು, ಅವಾಗ ನಾವು ಕಣ್ಣನ್ನು ನಾವು ಭಗವಂತನ ಪಾದ ಭಗವಂತನ ದರ್ಶನ ಮಾಡ್ಲಿಕ್ಕೆ ನಾವು ಉಪಯೋಗಿಸ್ಕೊಳ್ಬಹುದು. ಹೇಗೆ ಅಂಬರೀಷ ಮಹಾರಾಜ ತನ್ನ ಎಲ್ಲಾ ಇಂದ್ರಿಯವನ್ನ ಭಗವಂತನ ಸೇವೆಗಾಗಿ ಉಪಯೋಗಿಸ್ಕೊಂಡಿದ್ದಾನೋ, ಅದೇ ತರ ಈಗ ನಾಲಿಗೆಯನ್ನ ಕೂಡ ನಾವು ಭಗವಂತನ ನಾಮ ಸ್ಮರಣೆ ಮತ್ತೆ ನಾಮ ಜಪಕ್ಕೆ ಮತ್ತೆ ಆ ಮಹಾಪ್ರ ಭಗವಂತನ ಪ್ರಸಾದಕ್ಕೋಸ್ಕರ ನಾವು ಉಪಯೋಗಿಸ್ಕೊಳ್ಬಹುದು. ಅದೇ ತರ ಬೇರೆದಕ್ಕೂ ಕೂಡ ನಾವು ಪ್ರಜಲ್ಪಕ್ಕೂ ಕೂಡ ನಾವು ಉಪಯೋಗಿಸ್ಕೊಳ್ಬಹುದು. ಅದೇ ತರ ವಾಸನೆ, ಗಂಧ ಗಂಧವನ್ನು ನಾವು ಯಾವಾಗ ಭಗವಂತನಿಗೆ ಅರ್ಪಣೆ ಮಾಡಿದಂತ ಹೂವಿನನ್ನ ನಾವು ಮೂಗಿಗೆ ನಾವು ಆಸ್ವಾದನೆ ಪಡ್ಬೋದು. ಇದು ನಮ್ಮ ಒಂದು ಹೃದಯವನ್ನು ಶುದ್ಧಿ ಆಗುತ್ತೆ ಅಂತ ಹೇಳ್ಕೊಂಡು ಗಂಧ ಮಾಡ್ಬೋದು. ಮತ್ತೆ ಶಬ್ದ ಕೂಡ ಹಾಗೆ. ಶಬ್ದ ಅಂತ ಹೇಳಿದ್ರೆ ನಮ್ಗೆ ಏನೇನೆಲ್ಲ ಬರುತ್ತೆ ನಮ್ಗೆ. ಸಂಗೀತದ ಇದು ಫಿಲ್ಮಿಂದ ಹಾಡಿರ್ಬೋದು, ಅಥವಾ ಕರ್ಕಶವಾದ ಶಬ್ದ ಇರ್ಬೋದು, ಅಥವಾ ಪ್ರಜಲ್ಪ ಏನೇನೇನು ಇರ್ಬೋದು. ಸೊ ಆದ್ರೆ ನಾವು ಯಾವುದು ಕರ್ಣ ರಸಾಮೃತಂ ಅಂದ್ರೆ ಕರ್ಣದೊಳಗೆ ನಮ್ಗೆ ಆ ಕಿವಿಯೊಳಗೆ ರಸ ಅಮೃತ ಯಾವುದು ಕೃಷ್ಣನ ರಸ ಇರುವಂತ ಅಮೃತವನ್ನು ನಾವು ಹಾಕೊಳ್ಬೇಕು ನಾವು. ಹಾಗೆ ಮತ್ತೆ ಸ್ಪರ್ಶ, ಈ ಚರ್ಮದ ಕೂಡ ಹಾಗೆ ನಾವು ಭಗವಂತನ ಸೇವೆಗೆ ನಾವು ಇದನ್ನು ಉಪಯೋಗಿಸ್ಕೊಳ್ಬೇಕು. ಸೊ ಇದನ್ನೆಲ್ಲ ವಸುದೇವ ಆ ಇವನಿಗೆ ಹೇಳ್ತಾನೆ, ಕಂಸನಿಗೆ. ಆಮೇಲೆ ಆ ಇನ್ನು ತುಂಬಾ ಎಲ್ಲ ಹೇಳ್ತಾನೆ. ಹೇಗೆ ಸೂರ್ಯ ಮತ್ತು ಚಂದ್ರ ನಕ್ಷತ್ರಗಳಂತೆ ಸ್ವಯಂ ಪ್ರಭೆಯುಳ್ಳ ಆಕಾಶಕಾಯಗಳು ನೀರು ಮತ್ತು ಎಣ್ಣೆ ತುಪ್ಪಗಳಂತ ದ್ರವಗಳ ರಾಶಿಯಲ್ಲಿ ಪ್ರತಿಬಿಂಬವಾಗುತ್ತವೆ. ಸೊ ನಾವೀಗ ಒಂದು ಎಣ್ಣೆ ಅಥವಾ ತುಪ್ಪ ಇದ್ರೆ ನಾವು ಅದರಲ್ಲಿ ಸೂರ್ಯನ ಪ್ರತಿಬಿಂಬ ಅಥವಾ ನಕ್ಷತ್ರ ಇರ್ಬೋದು, ಚಂದ್ರ ಇರ್ಬೋದು, ಅದರ ಪ್ರತಿಬಿಂಬವನ್ನ ನಾವು ನೋಡ್ಬೋದು. ಸೊ ಹೇಗೆ ಈ ಪ್ರತಿಬಿಂಬ ನಾವು ಅದನ್ನ ಸಾಗಿಸಿದ್ರೆ, ಆಚೀಚೆ ಮಾಡಿದ್ರೆ ಅದು ಕೂಡ ಆಚೀಚೆ ಆಗುತ್ತೆ. ಹಾಗಂತ ಅಲ್ಲಿಯ ಈ ಏನು ಚಂದ್ರ ಸೂರ್ಯ ಅದನ್ನ ಅಲಗಡಿದ್ದಲ್ಲ, ನಾವು ಅದಕ್ಕೆ ಆಚೀಚೆ ಮಾಡಿದ್ದಂತ ಇಲ್ಲಿ ಹೇಳ್ತಾರೆ. ಸೊ ಇಷ್ಟೆಲ್ಲ ಹೇಳಿದ ನಂತರ ಮತ್ತೆ ಹೇಳ್ತಾನೆ, ಸೊ ನಿನಗೆ ಇರುವುದು ಆ ಅಂದ್ರೆ ಮಗುವಿನ ಮೇಲೆ ಅಲ್ಲ, ನಾನು ಒಂದು ಮಾತು ಕೊಡ್ತೇನೆ ನಿನಗೆ. ಈ ದೇವಕಿಗೆ ಹುಟ್ಟಿದಂತ ಮಗು ಏನಿದೆ ಎಲ್ಲ ನಾನು ನಿನಗೆ ತಂದು ಅರ್ಪಿಸ್ತೇನೆ. ಸೊ ನಿನಗೆ ತೊಂದರೆ ಇರುವುದು ಮರಣ ಇರುವುದು ಮಗುವಿನಿಂದ ಅಲ್ವಾ, ದೇವಕಿಯಿಂದ ಅಲ್ಲ ನಿನ್ಗೆ. ಹಾಗಾಗಿ ನಾನು ಈ ಒಂದು ಮಾತು ಕೊಡ್ತೇನೆ ನಿನಗೆ, ದೇವಕಿಯಲ್ಲಿ ಹುಟ್ಟಿದ ಮಗುವನ್ನು ತಂದು ನಿನಗೆ ಅರ್ಪಣೆ ಮಾಡ್ತೇನೆ ಅಂತ ಹೇಳ್ತಾನೆ. ಸೊ ಆದ್ರೆ ಯಾಕೆ ಈ ಕಂಸ ವಸುದೇವನ ಮಾತನ್ನು ನಂಬ್ತಾನೆ ಅಂತ ಹೇಳಿದ್ರೆ, ವಸುದೇವ ಅಷ್ಟೊಂದು ಸತ್ಯವಂತ. ನಾವು ಎಲ್ಲ ಪುರಾಣಗಳೆಲ್ಲ ಕೇಳಿರುವುದು, ಸತ್ಯ ಹರಿಶ್ಚಂದ್ರ ಅಥವಾ ಸಿ.ಬಿ. ಮಹಾರಾಜ ಇವರೆಲ್ಲ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಹೇಳಿದ ಮಾತನ್ನು ಬೇಕಿದ್ರೆ ತಮ್ಮ ಜೀವವನ್ನು ಬೇಕಿದ್ರೆ ಕೊಡ್ಲಿಕ್ಕೆ ಕೂಡ ತಯಾರಿರ್ತಾರೆ. ಅಷ್ಟೊಂದು ಸತ್ಯವಂತರು. ಅದು ಕಂಸನಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಕಂಸ ಏನ್ ಮಾಡ್ತಾನೆ, ಕೊನೆಗೆ ಆಯ್ತು ಒಪ್ತಾನೆ ಅವನು. ಒಪ್ಪಿ ಆ ದೇವಕಿಯನ್ನ ಬಿಡ್ತಾನೆ. ಸೊ ದೇವಕಿಯನ್ನ ಬಿಟ್ಟಾಗ ಆ ಏನಾಗತ್ತಂದ್ರೆ ನಮ್ದ್ರ ಒಂದು ಮಗು ಹುಟ್ಟುತ್ತೆ. ಸೊ ಇಲ್ಲಿ ಕಂಸ ಅಂದ್ರೆ ಕೂಡ ಯಾರಂತ ಹೇಳಿದ್ರೆ, ಅವನು ಹಿಂದಿನ ಜನ್ಮದಲ್ಲಿ ಕಾಲನೇಮಿ ಅಂತ ಒಬ್ಬ ರಾಕ್ಷಸನಾಗಿರ್ತಾನ. ಸೊ ಅವನನ್ನ ವಿಷ್ಣು ಕೊಂದಿರ್ತಾನೆ. ಯಾಕಂದ್ರೆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ಲಿಕ್ಕೆ ಅವರು ತುಂಬಾ ಎಲ್ಲ ಒಂದು ಈ ಪ್ರಕೃತಿಯಲ್ಲಿ ತೊಂದರೆ ಎಲ್ಲ ಕೊಟ್ಟಾಗ ದೇವತೆಗಳಿಗೆ ಅಥವಾ ಇನ್ನು ಬ್ರಾಹ್ಮಣರಿಗೆ ಋಷಿಮುನಿಗಳಿಗೆ ಕೊಟ್ಟಾಗ ಏನ್ ಮಾಡ್ತಾನೆ ಅಂದ್ರೆ, ವಿಷ್ಣು ಬಂದು ಅವರನ್ನೆಲ್ಲ ಸಂಹಾರ ಮಾಡ್ತಾನೆ. ಸೊ ಅವನನ್ನ ಸಂಹಾರ ಮಾಡಿದಾಗ ಇವನು ಇಲ್ಲಿ ಮತ್ತೆ ಪುನಃ ಬಂದು ಕಾಲನೇಮಿನೇ ಕಂಸನಾಗಿ ಬರ್ತಾನೆ. ಸೊ ಅವನ ಮಕ್ಕಳೇ ಕೂಡ ಇವರು ಈ 6 ಜನ ಮಕ್ಕಳಾಗಿರ್ತಾರೆ. ಸೊ ಇಲ್ಲಿ ಆ ಪ್ರಥಮವಾದ ಒಂದು ಗಂಡು ಮಗು ಹುಟ್ಟುತ್ತೆ. ಗಂಡು ಮಗು ಹುಟ್ಟಿದಾಗ ಸೊ ಏನ್ ಮಾಡ್ತಾನೆ ಅಂದ್ರೆ, ವಸುದೇವ ಮಾತು ಕೊಟ್ಟಿದ್ದಾನೆ, ಆ ಮಗುವನ್ನು ತಂದು ಕಂಸನಿಗೆ ಕೊಡ್ತಾನೆ. ಸೊ ಕಂಸನಿಗೆ ಕೊಟ್ಟಾಗ ತುಂಬಾ ಒಂದು ಕರುಣೆ ಹುಟ್ಟುತ್ತದೆ. ಈ ಸಣ್ಣ ಮಗು ನನ್ಗೆ ಏನ್ ಮಾಡುತ್ತೆ ನನ್ಗೆ. ಯಾಕಂದ್ರೆ ಕಂಸ ಅಂತ ಹೇಳಿದ್ರೆ ಮುಂದೆ ನಾವು ಡೀಟೇಲ್ಸ್ ಆಗಿ ನೋಡುವ ಕಂಸ ಅಂದ್ರೆ ಯಾರು ಅಂತ. ಸೊ ಇವತ್ತು ಈ ಕಂಸನಿಗೆ ಎಷ್ಟಿದ್ರು ಕೂಡ, ರಾಕ್ಷಸರಾದ್ರೂ ಕೂಡ ಸ್ವಲ್ಪ ಒಂದು ಕೋಮಲ ಹೃದಯ ಅನ್ನೋದು ಇರುತ್ತೆ. ಸಣ್ಣ ಮಗುವನ್ನು ನೋಡಿದಾಗ ಯಾರಿಗಾದ್ರೂ ಸ್ವಲ್ಪ ಕರುಣೆ ಬರುತ್ತೆ. ಸೊ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಮಗುವನ್ನು ನೋಡಿ, ಈ ಮಗು ನನ್ಗೆ ಏನ್ ಮಾಡತ್ತೆ, ಈ ಸಣ್ಣ ಮಗು ಆಯ್ತು, ನೀನು ಎಷ್ಟಿದ್ರು ಕೂಡ ನನಗೆ 8ನೇ ಮಗುವಿಂದ ತೊಂದ್ರೆ ಅಲ್ವಾ, ವಾಪಸ್ ಕರ್ಕೊಂಡು ಹೋಗು ಅಂತ ಕೊಡ್ತಾನೆ.
ಸೊ ವಾಪಸ್ ಕರ್ಕೊಂಡು ಹೋದಾಗ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ದೇವತೆಗಳ ಲೋಕದಲ್ಲಿ ಎಲ್ಲ ಆ ಇದಾಗ್ಬಿಡುತ್ತೆ. ಯಾಕಂದ್ರೆ ಈಗ ವಾಪಸ್ ಹೋಗ್ಬಿಟ್ರೆ ಈಗ 8ನೇ ಮಗುವನ್ನು ನಾವು ಯಾವಾಗ ನೋಡ್ಬೋದು? ಯಾಕಂದ್ರೆ 8ನೇ ಮಗು ಭಗವಂತ ಬೇಗ ಅವತಾರ ಮಾಡ್ಬೇಕಿಲ್ಲಿ. ಈಗ ಇಷ್ಟು ಈ ತರ ಹೊಡಗ್ಬಿಟ್ರೆ ಮತ್ತೆ 2-3 ವರ್ಷ ನಂತರ ಒಂದ್ ಮಗು ಆದ್ರೆ ಮತ್ತೆ ಕಷ್ಟ ಅಲ್ಲ. ಯಾಕಂದ್ರೆ ಆ ಒಂದು ಲಾಲನೆ ಪಾಲನೆ ಮಾಡ್ತಾ ಮಾಡ್ತಾ ಅವರಿಗೆ ಲೇಟ್ ಆಗ್ಬಿಟ್ರೆ ಮತ್ತೆ ಅಂತ ಅಲ್ಲಿ ನಾರದ ಮುನಿಯನ್ನ ಕಳಿಸ್ತಾರೆ. ಸೊ ನಾರದ ಮುನಿ ಇಲ್ಲಿ ಕಂಸನ ಹತ್ರ ಬರ್ತಾನೆ. ಕಂಸನ ಹತ್ರ ಬಂದಾಗ ಅವನಿಗೆ ನಾರದ ಮುನಿಯನ್ನ ಸ್ವಾಗತ ಮಾಡಿ ಕೂಡಿಸ್ತಾರೆ. ಅವಾಗ ನಾರದ ಮುನಿ ಹೇಳ್ತಾರೆ, ನೀನು ದೊಡ್ಡ ಮೂರ್ಖ ನೀನು. ಯಾಕಂದ್ರೆ ದೇವತೆಗಳನ್ನ ಯಾವಾಗೂ ನಂಬಾರ್ದು ನೀನು ಅಂತ ಹೇಳ್ಕೊಂಡು ಅವಾಗ ಏನಾಯ್ತು ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ, ನೋಡು, ಒಂದು ಕಮಲವನ್ನ ತೋರಿಸಿ, ಸೊ ಇದರಿಂದ ಲೆಕ್ಕ ಮಾಡಿ ನೀನು ಒಂದು ದಳವನ್ನ. ಈಗ 1 2 3 4 5 6 7 8 ಇದ್ರೆ ಈಚಿಂದ ಲೆಕ್ಕ ಮಾಡಿದ್ರು ಒಂದೇ, ಆಚಿಂದ ಲೆಕ್ಕ ಮಾಡಿದ್ರು ಇದ ಒಂದೇ ಆಗುತ್ತೆ ನಿಮ್ಗೆ. ಸೊ ಹಾಗಾಗಿ ಈಗ ಕೃಷ್ಣ ಅಥವಾ ವಿಷ್ಣು ಯಾವ ನಂಬರದಲ್ಲೂ ಕೂಡ ಬರ್ಬೋದು ನಿಮ್ಗೆ. ಈಗ 8ರಲ್ಲಿ ಬರ್ಬೋದು, 1ರಲ್ಲಿ ಕೂಡ ಬರ್ಬೋದು. 8ರಿಂದ ಅಂದ್ರೆ 8ರಿಂದ 7 6 5 4 3 2 1 ಅಂದ್ರೆ ಅವ್ರ ಲೆಕ್ಕದಲ್ಲಿ 8ನೇ ಮಗು 1. ಆಮೇಲೆ 8ನೇ ಈಗ ಫಸ್ಟ್ ಹುಟ್ಟಿದ ಮಗು 8 ಆದ್ರೆ ನಿನಗೆ ನಿನಗೆ ಕೊಲೆ ಮಾಡಬಹುದಲ್ವಾ, ನಿನ್ನ ಹತ್ಯೆ ಮಾಡಬಹುದಲ್ವಾ ಅಂತ ಹೇಳ್ಕೊಂಡು ನಾರದ ಮುನಿ ಹೇಳ್ತಾರೆ. ಅವಾಗ ಅವನಿಗೆ ಹೌದಲ್ವಾ ಅಂತ ಶಾಕ್ ಆಗಿ ಮತ್ತೆ ವಸುದೇವನಿಂದ ಕರ್ಕೊಂಡು ವಾಪಸ್ ಆ ಒಂದು ಮಗುವನ್ನ ಏನ್ ಮಾಡ್ತಾನೆ, ಜಸ್ಟ್ ಹುಟ್ಟಿದ ಮಗುವನ್ನ ಕಲ್ಲಿನ ಬಂಡೆಗೆ ಜಜ್ಜಿ ಸಾಯಿಸ್ತಾನೆ. ಆಮೇಲೆ ತಂದೆ ಆದಂತ ಉಗ್ರಸೇನೆ ಹೇಳ್ತಾನೆ, ಅವನು ಯಾಕೆ ಇಂತ ಘೋರ ಕೃತ್ಯ ಮಾಡ್ತಿದ್ದೆ ನೀನು? ಯಾಕಂದ್ರೆ ಮಗುವನ್ನ ಹತ್ಯೆ ಮಾಡೋದು ಬಾಲ ಹತ್ಯೆ ಆಗತ್ತೆ. ಅವಾಗ ಏನ್ ಮಾಡ್ತಾನೆ ಅಂದ್ರೆ ಇವನಿಗೂ ಕೂಡ ತನ್ನ ತಂದೆಯೂ ಕೂಡ ಜೈಲಲ್ಲಿ ಹಾಕಿ ಅಂತ ಹೇಳ್ತಾನೆ. ಉಗ್ರಸೇನನ್ನ ಕೂಡ ಜೈಲಿಗೆ ಹಾಕ್ತಾರೆ. ಆಮೇಲೆ ಇಲ್ಲಿ ವಸುದೇವ ಮತ್ತೆ ದೇವಕಿಯನ್ನು ಕೂಡ ಜೈಲಿಗೆ ಹಾಕಿ ಅಂತ ಹೇಳ್ತಾನೆ. ಸೊ ಇವ್ರನ್ನ ಜೈಲಿಗೆ ಹಾಕ್ತಾರೆ. ಸೊ ಇಲ್ಲಿ ಬಂದು ಒಬ್ರು ಬ್ರಹ್ಮಚಾರಿ ಇವರು ಹೇಳಿದ ಕತೆ. IIT-ಯಲ್ಲಿ ಪ್ರವಚನ ಕೊಡ್ತಾ ಇದ್ರು. ಅವಾಗ ಪ್ರವಚನ ಆದ್ಮೇಲೆ ಇದೆ ಈ ಒಂದು ಕೃಷ್ಣನ ಅವತಾರದ ಕತೆ ಹೇಳ್ಬೇಕಿದ್ರೆ ಕೊನೆಗೆ ಅವರು ಪ್ರಶ್ನೆ ಕೇಳ್ತಾರೆ, ಹೌದು ಪ್ರಭುಗಳೇ, ಈಗ ಕಂಸನಿಗೆ ಗೊತ್ತಿತ್ತು 8ನೇ ಮಗುವಿಂದ ಮರಣ ಬರ್ತದೆ ಅನ್ಕೊಂಡು. ಹಾಗಿದ್ರೆ ಅವನು ಕಂಸ ಯಾಕೆ ಇಬ್ಬರನ್ನ ಬೇರೆ ಬೇರೆ ಜೈಲಲ್ಲಿ ಸೆಲ್ಲಲ್ಲಿ ಅಂದ್ರೆ ಕೋಣೆ ಇರುತ್ತಲ್ಲ ಜೈಲಲ್ಲಿ ಬೇರೆ ಬೇರೆ ಹಾಕ್ಬೇಕಿತ್ತು, ಯಾಕೆ ಒಟ್ಟಿಗೆ ಇಟ್ಟಿದ ಅಂದ್ಕೊಂಡು ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಅವರು ಕಂಸ IIT ಮಾಡ್ಲಿಲ್ಲ, ಯಾಕಂದ್ರೆ IIT-ಯಲ್ಲಿ ಅವರು ಅಷ್ಟೊಂದು ಬುದ್ಧಿವಂತ ಆಗಿರ್ಲಿಲ್ಲ ಕಂಸ ಅನ್ಕೊಂಡು. ಆ ತರ ಉತ್ತರ ಕೊಡ್ತಾರೆ. ಆಕ್ಚುಲಿ ಅಂದ್ರೆ ಅದರ ಉತ್ತರ ಅಂತ ಹೇಳಿದ್ರೆ ಈಗ ಇದೆಲ್ಲ ಭಗವಂತನ ಇಚ್ಛೆ. ಯಾಕಂದ್ರೆ ಭಗವಂತನ ಅವತಾರ ಆಗ್ಲೇಬೇಕು. ಈಗ ದೇವತೆಗಳು ಅಥವಾ ನಾರದ ಮುನಿ ಬಂದು ನಮ್ಗೆ ಹೊರಗಿಂದ ನೋಡುವಾಗ ನಾರದ ಮುನಿನೇ ಕಾರಣ ಇರ್ಬೋದು ಈ ಮಗುವನ್ನ ಸಾಯಿಸ್ಲಿಕ್ಕೆ ಅಂತ ನಮ್ಗೆ ಹೇಳ್ಬೋದು. ಇದಕ್ಕೆ ಕೂಡ ಬೇರೆ ಬೇರೆ ಕಾರಣ ಕೂಡ ಇದೆ. ಅದು ಆರು ಮಕ್ಕಳನ್ನ ಯಾಕೆ ಕಂಸನೇ ಕೊಲ್ತಾನೆ ಅನ್ನೋದಕ್ಕೆ ಅದನ್ನ ನಾಳೆ ನಾವು ಮತ್ತೆ ಚರ್ಚೆ ಮಾಡೋಣ. ಈಗ ಸಮಯ ಕೂಡ ಆಯ್ತು, ಇಲ್ಲಿಗೆ ವಿರಾಮ ಮಾಡೋಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸಂತೋಷಿ ಮಾತಾಜಿ. ಪ್ರಭುಜಿ ಖುಷಿನಾ? ಹೇಳಿದ್ರಲ್ಲ ಪ್ರಭುಜಿ, ಇದು ಹಾ ವಿಷ್ಣುನೇ ಇದು ಕಾಲನೇಮಿ ಅಂತೇಳಿ ಅವರಿಗೆ ಇದು ಹತ್ಯೆ ಮಾಡ್ತಾರೆ ಅಂತೇಳಿ ಹೇಳಿದ್ರಲ್ಲ ಪ್ರಭುಜಿ. ಹೌದು. ಇವಾಗ ನಾವು ಯಾವಾಗಾದ್ರೂ ವಿಷ್ಣು ಮತ್ತೆ ಕೃಷ್ಣ ಅವರು ಯಾವ್ದಾದ್ರು ರಾಕ್ಷಸನ ಯಾರಾದ್ರೂ ಕೊಲ್ಲಿದ್ರೆ ಅವರಿಗೆ ಮೋಕ್ಷ ಸಿಗುತ್ತೆ ಅಂತೇಳಿ ಕೇಳಿದ್ವಲ್ಲ ಪ್ರಭುಜಿ. ಇಲ್ಲಿ ಕಾಲನೇಮಿಗೆ ಮತ್ತೆ ಯಾಕೆ ಜನ್ಮ ಸಿಕ್ತು ಪ್ರಭು? ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಇನ್ನೂ ಪೂರ್ಣ ಆಗಿರುವುದಿಲ್ಲ. ಈಗ ಉದಾಹರಣೆಗೆ ನಾವು ಈಗ ಜಯ ವಿಜಯ ಅವರು ಹಿರಣ್ಯಕಶಿಪು ಬಂದ್ರು, ಅವರನ್ನು ಕೂಡ ವಿಷ್ಣುವನ್ನೇ ಕೊಂದಿರ್ತಾರೆ. ಸೊ ಅವ್ರಿಗೆ ಕೂಡ್ಲೆ ಮುಕ್ತಿ ಸಿಗುದಿಲ್ಲ, ಯಾಕಂದ್ರೆ ಅವ್ರು 3 ಜನ್ಮ ತಾಳಿರ್ಬೇಕಂತ. ಹಾಗೆ ಇಲ್ಲಿ ಕಾಲನೇಮಿ ಬಗ್ಗೆ ನಾಳೆ ನಾನು ಅದನ್ನ ಪೂರ್ಣ ಹೇಳ್ತೇನೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಇರುತ್ತೆ. ಈಗ ಇದೇ ಪ್ರಶ್ನೆಯನ್ನ ಈ ಶಿಶುಪಾಲನ್ನ ಕೊಂದಾಗ ಅವನ ಆತ್ಮ ಏನಿದೆ ಕೃಷ್ಣನಲ್ಲಿ ಸೇರುತ್ತೆ. ಅದು ಸಾಯುಜ್ಯ ಮುಕ್ತಿ ಅಂತ ಹೇಳ್ತಾರೆ. ಅವಾಗ ಯುಧಿಷ್ಠಿರನಿಗೆ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಅವನ ವಿರೋಧಿ ಅವನು ಶಿಶುಪಾಲ ಅಂತ ಹೇಳಿದ್ರೆ 100 ಸರಿ ಅವನನ್ನ ಬೈತಾನೆ ಕೃಷ್ಣನನ್ನ. ಆದ್ರೂ ಕೂಡ ಅವನ ಕೊಂದ್ರೂ ಕೂಡ ಯಾಕೆ ಈ ಕೃಷ್ಣನಲ್ಲಿ ಮುಕ್ತಿ ಆಗತ್ತೆ
ಅದಕ್ಕೆ ಕೂಡ ಬೇರೆ ಬೇರೆ ಕಾರಣ ಇರುತ್ತೆ. ಯಾಕಂದ್ರೆ ಅವರು ಜಯ ವಿಜಯ ಆಗಿರ್ತಾರೆ, 3 ಜನ್ಮ ಮುಗ್ದಿರುತ್ತೆ. ಮತ್ತೆ ಅವರಿಗೆ ಸಾಯುಜ್ಯ ಮುಕ್ತಿ ಅಂದ್ರೆ ಕೃಷ್ಣನ ವೈಕುಂಠದಲ್ಲಿ ಮತ್ತೆ ಹೋಗಿ ಅವರು ಬಾಲಕರಾಗಿರ್ತಾರೆ. ಅದೇ ತರ ಇಲ್ಲಿ ಕಾಲನೇಮಿ ಬಗ್ಗೆ ಕೂಡ ಇದೆ. ಅದು ನಾವು ಯಾಕೆ ಅಂದ್ರೆ ಕಾಲನೇಮಿಯ ಮಕ್ಕಳಾಗಿರ್ತಾರೆ ಅವರು. ಸೊ ಅವರನ್ನ ಮಕ್ಕಳನ್ನ ಮತ್ತೆ ಪುನಃ ಕೊಲ್ಬೇಕಾಗಿರುತ್ತೆ. ಆ ಕೊಲ್ಬೇಕಾಗಿದ್ರೆ ಅದು ಕಂಸನಾಗಿ ಬರ್ಬೇಕಿಲ್ಲ. ಅವನು ಕಂಸನಾಗಿ ಬಂದದಕ್ಕಾಗಿ ಅವ್ರು ಮತ್ತೆ ಈಗ ಕಂಸ ಆದ್ಮೇಲೆ ಅವನಿಗೆ ಕಂಸನಿಗೆ ಮುಕ್ತಿ ಸಿಗುತ್ತೆ. ಈಗ ಕೃಷ್ಣ ಕಂಸನನ್ನು ಕೊಂದಾಗ ಕಂಸನಿಗೆ ಮುಕ್ತಿ ಸಿಗುತ್ತೆ. ಆದ್ರೆ ಅಲ್ಲಿ ಕಾಲನೇಮಿಯಲ್ಲಿ ಅವನಿಗೆ ಮುಕ್ತಿ ಸಿಗುವುದಿಲ್ಲ. ಅದಕ್ಕೆ ಮತ್ತೆ ಪುನಃ ಒಂದು ಜನ್ಮ ತಾಳಿ ಕೃಷ್ಣನ ವೈರಿಯಾಗಿ ಮಾವನಾಗಿ ಬಂದು ಅವನಿಗೆ ಅಲ್ಲಿ ಇದಾಗುತ್ತೆ. ಇದನ್ನ ಮತ್ತೆ ನಾಳೆ ನೋಡೋಣ. ಓಕೆ ಪ್ರಭುಜಿ, ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಿಷ್ಣು ಪ್ರಭು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹಾ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹಾ, ಹೇಳಿ ಮಾತಾಜಿ. ಪ್ರಭುಜಿ ಅವರು 3 ಅಂದ್ರೆ ಒಂದ್ ರಾವಣ, ಕುಂಭಕರ್ಣ, ಆಮೇಲೆ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಇದು 2 ಯುಗದಲ್ಲಿ ಅವ್ರಿಗೆ 2 ಇದು. ಇನ್ನೊಂದು ಯಾವ್ದು ಯುಗದಲ್ಲಿ ಏನಾಗಿ ಬರ್ತಾರೆ ಪ್ರಭುಜಿ ಅವರು? ಏನಂತ ಅದು ದ್ವಾಪರ ಯುಗದಲ್ಲಿ ಶಿಶುಪಾಲ ಮತ್ತೆ ದಂತವಕ್ರ. ಹಾ ಹಾ ಹಾ. ಫಸ್ಟಿಗೆ ಅವರು ಜಯ ವಿಜಯ ಆಗಿರ್ತಾರೆ ವೈಕುಂಠದಲ್ಲಿ ದ್ವಾರಪಾಲಕರು. ಅವರಿಗೆ ಅವ್ರಿಗೆ ಶಾಪ ಶಾಪ ಇರುತ್ತೆ. ಅವ್ರ ಶಾಪ ಇರುತ್ತೆ. ಅವಾಗ 3 ಜನ್ಮ ಬರ್ಬೇಕು, ಇಲ್ಲಾಂದ್ರೆ 7 ಜನ್ಮ ಭಕ್ತರಾಗಿ ಬರ್ಬೇಕು. ಅವ್ರೇನ್ ಹೇಳ್ತಾರೆ, ಇದು ರಾಕ್ಷಸರಾಗಿ ಬರುವುದೇ ಒಳ್ಳೇದು. ಯಾಕಂದ್ರೆ ಇದೆಲ್ಲ ಭಗವಂತನ ಇಚ್ಛೆನೆ. ಭಗವಂತನಿಗೆ ವೀರ್ಯ ರಸವನ್ನ ಆಸ್ವಾದನೆ ಮಾಡ್ಲಿಕ್ಕೆ ಇರುತ್ತೆ. ಯಾಕಂದ್ರೆ ಯಾರೊಟ್ಟಿಗೆ ಭಕ್ತರೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಇದೆಲ್ಲ ಒಂದು ಭಗವಂತನ ಕೂಡ ಒಂದು ಲೀಲೆನೆ. ಸೊ ಹಾಗಾಗಿ ಅವರು ಫಸ್ಟಿಗೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಆಗಿ ಬರ್ತಾರೆ. 2ನೇದು ರಾವಣ, ಕುಂಭಕರ್ಣ. 3ನೇದು ಶಿಶುಪಾಲ ಮತ್ತೆ ದಂತವಕ್ರ. ಸೊ ಅಲ್ಲಿಗೆ ಶಿಶುಪಾಲ ಮತ್ತೆ ದಂತವಕ್ರನ ಇವರು ಕೃಷ್ಣ ಸಂಹಾರ ಮಾಡಿ ಆಮೇಲೆ ಪುನಃ ಮತ್ತೆ ಅವರು ವೈಕುಂಠಕ್ಕೆ ಹೋಗ್ತಾರೆ. ಅದೇ ಲಾಸ್ಟ್ ಸರ್ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳಿದ್ರು. ಹಾ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಜನ್ಮಾಷ್ಟಮಿ ಎಲ್ಲ ಬರ್ತಾ ಇದೆ. ಈಗ ಮೋಸ್ಟ್ಲಿ 15ಕ್ಕೆ ಇರಬೇಕಂತ ಕಾಣ್ತಿದೆ, ಬರು ತಿಂಗಳು. ಸೊ ಬರು ತಿಂಗಳು ಎಲ್ಲ ಹಬ್ಬದ ಒಂದು ವಾತಾವರಣನೇ. ಅದಕ್ಕಿಂತ ಮುಂಚೆ 1 ವಾರ ಮೊದ್ಲೇ ಬಲರಾಮ ಜಯಂತಿ ಬರುತ್ತೆ. ಆಮೇಲೆ ಜನ್ಮಾಷ್ಟಮಿ ಬರುತ್ತೆ 1 ವಾರ ಆದ್ಮೇಲೆ. ಆಮೇಲೆ ಅದ್ರ ಮಾರನೇ ದಿನ ನಂದೋತ್ಸವ ಮತ್ತೆ ಪ್ರಭುಪಾದರ ಆವಿರ್ಭಾವ ತಿಥಿ ಕೂಡ ಬರುತ್ತೆ. ಆಮೇಲೆ ಕೊನೆಗೆ 31ನೇ ತಾರೀಕಿಗೆ ರಾಧಾಷ್ಟಮಿ ಕೂಡ ಬರುತ್ತೆ. ಸೊ ಹಾಗೆ ಎಲ್ಲಾ ಒಂದು ಹಬ್ಬದ ತಿಂಗಳು ಅಂತ ಹೇಳ್ಬೋದು ನಾವು, ಬರು ತಿಂಗಳು. ಹಾಗಾಗಿ ನಾವು ಈ ಹಬ್ಬ ಹರಿದಿನಲ್ಲ, ಯಾಕಂತ ಹೇಳಿದ್ರೆ ಭಗವಂತನ ಬಗ್ಗೆ ನಾವು ಜಾಸ್ತಿ ತಿಳ್ಕೊಳ್ಲಿಕ್ಕೆ, ಭಗವಂತನ ಬಗ್ಗೆ ಅವನ ಗುಣಗಾನ ಮಾಡ್ಲಿಕ್ಕೆ ಇರುವಂತ ಒಂದು ಅವಕಾಶ ಇದು. ಯಾರಾದ್ರೂ ಚಾತುರ್ಮಾಸ್ಯವನ್ನ ಶುರು ಮಾಡ್ಬೇಕಂತಿದ್ದೀರಾ? ಸೊ ನಾಳೆಯಿಂದ ಚಾತುರ್ಮಾಸ ಸ್ಟಾರ್ಟ್ ಆಗತ್ತೆ. ಇದು 1 ತಿಂಗಳು ಸೊಪ್ಪನ್ನು ಬಿಡ್ಬೇಕಾಗತ್ತೆ. ಹೌದು ಪ್ರಭುಜಿ, ನಾನು ಆಚರಣೆ ಮಾಡ್ತಾ ಇದ್ದೇನೆ 2-3 ವರ್ಷದಿಂದ. ಯಾರು ಸುಲಕ್ಷಣ ಮಾತಾಡ್ಯಾರ? ಹಾ ಪ್ರಭುಜಿ, ಫಸ್ಟ್ ತಪ್ಪಲ್ ಪಲ್ಲೆ, ಆಮ್ಯಾಗ ಮೊಸರಲ್ಲ ಪ್ರಭುಜಿ. ನಂತರ ಮೊಸರು, ಆಮೇಲೆ ಹಾಲು. 4ನೇ ತಿಂಗಳು ಹಾ ಆಯ್ತು. ನಾಳೆಯಿಂದ ಪ್ರಭುಜಿ? ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ವೈಷ್ಣವ ಇದ್ರಲ್ಲಿ. ನಾಳೆಯಿಂದ ಹುಣ್ಣಿಮೆಗೆ ನಾವು ಇರ್ತೇವೆ. ಹರೇ ಕೃಷ್ಣ. ಬೇರೆ ಬೇರೆ ಕಾರಣ ಕೂಡ ಇರುತ್ತೆ. ಯಾಕಂದ್ರೆ ಈಗ ಮಳೆಗಾಲ, ಈಗ ಸೊಪ್ಪಲ್ಲಿ ಜಾಸ್ತಿ ಈ ಕ್ರಿಮಿ ಕೀಟ ಎಲ್ಲ ಇರುವಂತ ಒಂದು ಸಂದರ್ಭ ಇರುತ್ತೆ. ಯಾಕಂದ್ರೆ ನಮ್ಮ ದೇಹಕ್ಕೆ ಅನುಗುಣವಾಗಿ, ನಮ್ಮ ವಾತಾವರಣಕ್ಕೆ ಅನುಗುಣವಾಗಿ ಕೂಡ ಮೊದಲಿನ ಇವರೆಲ್ಲ ಮಾಡಿಟ್ಟಿದ್ದಾರೆ, ಇವರು ಋಷಿ ಮುನಿಗಳೆಲ್ಲ. ಯಾಕಂದ್ರೆ ಈ ಒಂದು 4 ತಿಂಗಳು ಏನಿದೆ ಅದು ಮಳೆಗಾಲದ ಸಮಯ ಆಗಿತ್ತು ಮೊದ್ಲೆಲ್ಲ. ಒಂದು ಕಡೆಯಿಂದ ಇನ್ನೊಂದ್ ಕಡೆ ಎಲ್ಲ
ಹೋಗ್ತಿರ್ಲಿಲ್ಲ, ಒಂದೇ ಕಡೆ ಕೂತ್ಕೊಂಡು ಎಲ್ಲ ಪ್ರವಚನ ಎಲ್ಲ ಮಾಡ್ತಿದ್ರು ಮೊದ್ಲೆಲ್ಲ. ಇದು ಚಾತುರ್ಮಾಸ್ಯದ ಒಂದು ಇದು. ಹಾಗಾಗಿ ಆ ಒಂದೊಂದು ಕಾಲಕ್ಕೆ ಸಮಯ ತಕ್ಕಂತೆ, ಯಾಕಂದ್ರೆ ಈಗ ನಾವು ಈಗ ಉದ್ದು ಅಂತ ಹೇಳಿದ್ರೆ ಆ ಸಮಯದಲ್ಲಿ ನಮಗೆ ಆ ಜೀರ್ಣ ಶಕ್ತಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಉದ್ದಲ್ಲಿ ಈ ಪ್ರೋಟೀನ್ ಜಾಸ್ತಿ ಇರುತ್ತೆ, ಹಾಗೆ ಮೊಸರಲ್ಲಿ, ಹಾಲಲ್ಲಿ ಕ್ಯಾಲ್ಸಿಯಂ, ಆವಾಗ ನಮ್ಗೆ ಆ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಹಾಗಾಗಿ ನಾವು ಆ ಒಂದೊಂದು ತಿಂಗಳು ನಾವು ಬಿಡ್ಬೇಕಾದಂತ ಒಂದು ಇದನ್ನ ಮಾಡಿದ್ದಾರೆ. ಅದೇ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಮ್ಗೆ ವ್ರತ ತರನು ಕೂಡ ಆಗತ್ತೆ. ನಮ್ಗೆ ಜಾಸ್ತಿ ನಾವು ಈಗ ಸೊಪ್ಪನ್ನು ಮಾಡುವಾಗ ನಮ್ಗೆ ಜಾಸ್ತಿ ಸಮಯ ತಗೊಳುತ್ತೆ. ಆ ಸಮಯ ಕಡಿಮೆ ಮಾಡ್ಲಿಕ್ಕೋಸ್ಕರ ನಾವು ಜಾಸ್ತಿ ಭಗವಂತನ ನಾಮಸ್ಮರಣೆ ಮಾಡ್ಬೋದು ಅಥವಾ ಓದ್ಬೋದು, ಇಂಥದ್ದೆಲ್ಲ ಮಾಡ್ಲಿಕ್ಕೋಸ್ಕರ ಆ ತರ ಎಲ್ಲ ಮಾಡಿರ್ತಾರೆ. ಈ ವ್ರತ ಅಂತ ಹೇಳುವಾಗ ನಾವು ಖಾಲಿ ಒಂದು ಸೊಪ್ಪನ್ನು ಬಿಟ್ರೆ ಅಷ್ಟೇ ಆಗೋದಿಲ್ಲ, ನಮ್ಗೆ ಜಾಸ್ತಿ ಭಕ್ತಿಯನ್ನು ಜಾಸ್ತಿ ಮಾಡ್ಬೇಕು ನಾವು ಚಾತುರ್ಮಾಸದಲ್ಲಿ, ಆವಾಗ ನಮ್ಗೆ ಜಾಸ್ತಿ ಫಲ ಸಿಗುತ್ತೆ. ಹರೇ ಕೃಷ್ಣ ಪ್ರಭುಜಿ. ಹಾ ಹೇಳಿ ಮಾತಾಡಿ. ಇನ್ನೊಂದ್ ಚಾತುರ್ಮಾಸ ಸೊಪ್ಪು ಅಂದ್ರ ಕೋತಂಬರಿ ಮತ್ತ ಧನಿಯಾ ಮತ್ತ ಕರ್ಮೆ ಇವೆರಡು ತಿನ್ಬೋದು, ಎಲ್ಲಾ ಸೊಪ್ಪು ತಿನ್ಬಾರ್ದು ಅಂತ ಹೇಳ್ತಾರಲ್ಲ ಪ್ರಭುಜಿ. ನಿನ್ನೆ ಮುರಾರಿ ಗೋಪಾಲ್ ಪ್ರಭುಜಿ ನೋಡಿ ಹೇಳ್ತಾ ಇದ್ವು, ಇದು ಮೆಂತೆ ಮತ್ತು ಇನ್ನೊಂದು ಯಾವ್ದ ಹೇಳಿದ್ವು, ಅದನ್ನು ತಿನ್ಬಹುದು ಅಂತ ಹೇಳಿದ್ವು. ಇದು ಮೆಂತೆ ತಿನ್ಬಹುದಾ ಪ್ರಭುಜಿ? ಮೆಂತೆ ಸೊಪ್ಪು ಹಾಗೆ ಮೆಂತೆದು ಸೊಪ್ಪಲ್ಲೇ ಬರುತ್ತೆ, ಬಿಟ್ಟಿದ್ರೆ ಒಳ್ಳೆ. ಒಂದ್ ತಿಂಗಳು ಬಿಡುವಂದ್ರೆ ಏನ್ ದೊಡ್ಡದಲ್ಲ ನಮ್ಗೆ. ಹಾ ಪ್ರಭುಜಿ, ನಾವೆಲ್ಲಾ ಬಿಡ್ತಾ ಇದ್ವಿ, ಅವ್ರು ಹೇಳ್ತಾ ಇದ್ವಿ, ಅದಕ್ಕೆ ಕೇಳಿದೆ ಪ್ರಭುಜಿ. ಇದು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಇದೆ ಹಾಗಿದೆ ಹೇಗಿದೆ ಅಂತ ಡೈಲ್ಯೂಟ್ ಆಗ್ತಾ ಬರುತ್ತೆ. ಆಮೇಲೆ ಈಗ ಈ ಮೆಂತೆ ಸೊಪ್ಪು ತಿಂದ್ರೆ ಮತ್ತೆ ಬೇರೆ ಯಾವ್ದು ಪಾಲಕ್ ಸೊಪ್ಪಿದೆ, ಅರಿವೆ ಸೊಪ್ಪಿದೆ, 2-3 ತರ ಸೊಪ್ಪು ಜಾಸ್ತಿ ಅಂತ ತಿಂತೇವೆ ನಾವು. ಅದನ್ನು ಸಹ ತಿನ್ಬಹುದು ಒಂದೊಂದು ಅಂತ ಹೇಳಿದ್ರೆ, ಮತ್ತೆ ಸೊಪ್ಪನ್ನು ಬಿಡುವಂತದ್ದು ಏನ್ ಸಂಬಂಧ ಬಂತು ನಮ್ಗೆ? ಈಗ ಹಾಲನ್ನು ಕೂಡ ಹಾಗೆ, ಈಗ ನಾವು ಮೊಸರನ್ನ ಬಿಡ್ತೇವೆ ನಾವು, ಆದ್ರೆ ಮೊಸರಂದ್ರೆ ಡೈರೆಕ್ಟ್ ನಾವು ತಿನ್ಬಾರ್ದು. ಈಗ ಮೊಸರು ನಾವೀಗ ಪಂಚಾಮೃತ ಅಭಿಷೇಕ ಮಾಡ್ಬೇಕಿದ್ರೆ ಅದಕ್ಕೆ ಮೊಸರು ಹಾಕ್ತೇವೆ. ಸೊ ಅಂತ ಪಂಚಾಮೃತವು ನಾವು ತಗೊಳ್ಬಹುದು. ಹಾಗಂತ ಹೇಳಿ ಮೊಸರಿಗೆ ಪಂಚಾಮೃತಕ್ಕೆ ಮೊಸರು ಹಾಕಿದ್ದಾರೆ ನಾವು ಪಂಚಾಮೃತ ತಗೊಳ್ಬಾರ್ದು ಹಾಗೇನಿಲ್ಲ. ಅಥವಾ ಪಂಚಾಮೃತದಲ್ಲಿ ಹಾಲು ಹಾಕಿರ್ತಾರೆ, ಸೊ ಹಾಲನ್ನು ನಾವು ಪಂಚಾಮೃತ ತಗೊಳ್ಳೋದಿಲ್ಲ ಅಂತ ಹೇಳ್ಬಹುದು. ಯಾಕಂದ್ರೆ ಭಗವಂತನ ಚರಣಾರದಿಂದ ಬಂದಂತದ್ದು, ಸೊ ಅದನ್ನೆಲ್ಲ ತಗೊಳ್ಬಹುದು. ಹಾಗಂತೇಳಿ ನಾವು ಈಗ ಟೀ ಕಾಫಿ ಅಥವಾ ಹರ್ಬಲ್ ಟೀ ಹರ್ಬಲ್ ಕಾಫಿ ಅಂದ್ಕೊಂಡು ಇದು ಹಾಲಲ್ಲ ಇದು ಕಾಫಿ ಅಂತ ಹೇಳ್ಕೊಂಡು ಆತರ ಕುಡಿಬಾರ್ದು. ಈಗ ಮೊಸರಾದ್ರೂ ಕೂಡ ಹಾಗೆ, ಮೊಸರಲ್ಲಿ ಇದ್ ಮಾಡುವಂತದ್ದು, ಈಗ ಪನೀರ್ ಐಟಮ್ ಬರುತ್ತೆ, ಅಥವಾ ಹಾಲಿಂದಾನೇ ಮಾಡ್ತಾರೆ, ಅಥವಾ ಇದು ಹಾಲಿಂದ ಬೇರೆ ಯಾವ್ದು ಮಾಡ್ತಾರೆ ಅದು ಶ್ರೀಖಂಡ, ಇಂಥದ್ದೆಲ್ಲ ಮಾಡ್ಬಾರ್ದು. ಪ್ರಭು ಈ ಮಜ್ಜಿಗೆ ಮೊಸರಿಂದ ಮಜ್ಜಿಗೆ ಶ್ರೀಖಂಡ ಎಲ್ಲ ಮಾಡ್ತಾರೆ, ಮಜ್ಜಿಗೆ ಮಾಡ್ಬಾರ್ದು. ಅಂದ್ರೆ ಪ್ರಭುಜಿ ಹಾಲಿಂದ ಏನಾದ್ರು ಸ್ವೀಟ್ಸ್ ಅಂದ್ರೆ ಈಗ ಪೇಡ ಅದೆಲ್ಲ ಬರುತ್ತಲ್ಲ, ಅದೇನೋ ಯೂಸ್ ಮಾಡ್ಬಾರ್ದಲ್ಲ ಪ್ರಭುಜಿ? ಅದು ಕೆಲವು ಕಡೆ ಮಾಡ್ಬೋದು ಅಂತ ಹೇಳ್ತಾರೆ, ಆದ್ರೆ ಅಗತ್ಯ ಬಿದ್ರೆ ತಿನ್ಬಹುದು ಅಷ್ಟೇ. ಆದ್ರೆ ಅಂಥದ್ದನ್ನೆಲ್ಲ ತಿನ್ಬಹುದು ಅಂತ ಹೇಳ್ತಾರೆ, ಕೆಲವು ಕಡೆ ಹೇಳ್ತಾರೆ. ಮಾಯಾಪುರಿಂದ ಕೆಲವೊಮ್ಮೆಲ್ಲ ಹೇಳಿದ್ದಾರೆ ಅಂಥದ್ದೆಲ್ಲ ತಿನ್ಬಹುದು ಅಂತ. ಆದ್ರೆ ಡೈರೆಕ್ಟ್ ಆಗಿ ನಾವು ಹಾಲಿನ ಪ್ರಾಡಕ್ಟ್ಸ್ ಎಲ್ಲ ಮಾಡ್ಕೊಂಡು ಕುಡಿಬಾರ್ದು. ಈಗ ಹಾಲಿಂದ ಏನ್ ಮಾಡ್ತೇವೆ ನಾವು, ಕೆಲವೊಂದು ಹಾಲಿನ ಪಾಯಸವನ್ನು ಮಾಡ್ತೇವೆ, ಹಾಲಿಂದ ಮತ್ತೆ ರಬಡಿ ಅಂತ ಮಾಡ್ತೇವೆ ನಾವು, ಅಥವಾ ಹಾಲಿನ ಟೀ ಕಾಫಿ ಏನಿದೆ ಅದು, ಇಂಥದ್ದು ಹಾಲಿಂದ ಪ್ರಾಡಕ್ಟ್ಸ್ ಡೈರೆಕ್ಟ್ ನಾವು ಲಿಕ್ವಿಡ್ ಟೈಪ್ ಇದನ್ನೆಲ್ಲ ಬಿಡಬೇಕು. ಮಜ್ಜಿಗೆ ಬೇಡ ಅದ್ರಲ್ಲಿ ನಾವು ಹಾಲಿನ ಪೌಡರ್ ಯೂಸ್ ಮಾಡ್ತೇವೆ ನಾವು ಹೆಚ್ಚಾಗಿ. ಮಜ್ಜಿಗೆ ಮಾಡುವಾಗ ನಾವು ಕುಡಿಯುವ ಹಾಲನ್ನು ಮಜ್ಜಿಗೆ ಮಜ್ಜಿಗೆ ಅಂತ ಹೇಳಿದ್ರೆ, ಮಜ್ಜಿಗೆ ಅಂತ ಹೇಳಿದ್ರೆ ಅದು ಮೊಸರಲ್ಲಿ ಬರುತ್ತೆ, ಆವಾಗ ಕುಡಿಬೇಕು. ಹಾಲಲ್ಲಿ ಕುಡಿಯುವಾಗ, ಹಾಲು ತಗೊಳ್ಳುವಾಗ ಹಾಲನ್ನು ಬಿಡುವಾಗ ಅದನ್ನ ಮಜ್ಜಿಗೆ ಕುಡಿಬಹುದು. ಪ್ರಭುಜಿ ಈಗ ಮಾತಾಜಿ ಮೊಸರಿಂದ ಹೇಳಿದ್ರಲ್ಲ, ಮಾಡೋದು ಮಜ್ಜಿಗೆ. ಈಗ ಮಾತಾಜಿ ಹೇಳಿದ್ರಲ್ಲ ಪ್ರಭುಜಿ, ಕರಿಬೇವು ಸೊಪ್ಪು ಕೊತ್ತಂಬರಿ ಇದು ಯೂಸ್ ಮಾಡ್ಬೇಕಾ ಮಾಡ್ಬಾರ್ದಾ? ಈಗ ಸೊಪ್ಪಲ್ಲಿ ಅದು ಬರುತ್ತೆ ಮಾಡಬಹುದು, ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಮಾಡ್ಬೋದು. ಅಂದ್ರೆ ನಾವು ಸಬ್ಜಿ ಅಂತ ತಗೊಳ್ಳುದಿಲ್ಲ, ಅದನ್ನು ಆಹಾರ ಅಂತ ತಗೊಳ್ಳುದಿಲ್ಲ, ಅದನ್ನ ಎಡಿಷನ್ ಹಾಕ್ತೇವೆ ಅಂತ. ಸರಿ. ಕೆಲವರು ತುಂಬಾ ಸ್ಟ್ರಿಕ್ಟ್ ಆಗಿರುವವರು ಅದನ್ನ ಬಿಡ್ತಾರೆ ಸ್ವಲ್ಪ, ಆದ್ರೂ ಬಿಡ್ಲೇಬೇಕಂತೇನಿಲ್ಲ, ಹಾಕುದು ಹಾಕ್ಬೋದು. ಯಾಕಂದ್ರೆ ನಮ್ಗೆ ಸ್ವಲ್ಪ ರುಚಿ ಬೇಕು, ಅದ್ ಬೇಕು ಇದು ಬೇಕಂತ ಹೇಳಿದ್ರೆ ಅದನ್ನ ಹಾಕ್ಬೋದು. ಈಗ ಕರಿಬೇವು ಅದೇ ಮಂಜುವಲಿ ಮಾತಾಜಿ, ಅದು ಮೆಂತೆ ಸೊಪ್ಪು ಬಿಟ್ರೆ ಒಳ್ಳೇದು, 1 ತಿಂಗಳು ದೊಡ್ಡದೇನಲ್ಲ. ಹರೇ ಕೃಷ್ಣ. ಅದು ಕೆಲವೊಮ್ಮೆ ಏನಾಗತ್ತಂದ್ರೆ, ಕೆಲವೊಂದು ಪುರಾಣ ಅಥವಾ ಒಂದು ಪುರಾಣದಲ್ಲಿ ಒಂಥರ ಇರ್ಬೋದು, ಇನ್ನೊಂದು ಪುರಾಣದಲ್ಲಿ ಇನ್ನೊಂದ್ ತರ ಇರ್ಬೋದು. ನಾವ್ ಯಾವ್ದು ರೆಫರ್ ಮಾಡ್ತೇವೆ ಅದನ್ನ ಹೇಳಿರ್ತಾರೆ. ಈಗ ಹಾಗಾಗಿ ಈಗ ನಾವು ಇಲ್ಲಿ ಮಾಯಾಪುರದಲ್ಲಿ ಹೋದ್ರೆ ಏಕಾದಶಿಗೆ ಎಷ್ಟೋ ತರದ
ಐಟಮ್ ಬರುತ್ತೆ, ಅದ್ ತಿನ್ಬೋದು ಇದು ತಿನ್ಬೋದು ಅಂತ. ಕೆಲವೊಮ್ಮೆ ನಾವು ಎಷ್ಟು ಮಟ್ಟಿಗೆ ಶುದ್ಧ ಇದೆ ಅದು ನೋಡ್ಬೇಕು ನಾವು. ಕೆಲವೊಮ್ಮೆ ಏನ್ ಹೇಳ್ತಾರೆ ಅದಕ್ಕೆ, ಸಾಮೋರಿಸ್ ಏನ್ ಹೇಳ್ತಾರೆ ಅದಕ್ಕೆ, ಮಿಲೆಟ್, ಆ ಅಕ್ಕಿ ಕಾಳು ತರ ಬರ್ತದಲ್ಲ, ಇದಕ್ಕೆ ಏನ್ ಹೇಳ್ತಾರೆ, ಸಿರಿಧಾನ್ಯ. ಅಲ್ಲ ಸಿರಿದ ಇನ್ನೊಂದ್ ಹೆಸರು ಏನ್ ಹೇಳ್ತಾರಲ್ಲ ಅದು. ಸೊ ಅದನ್ನ ತಿನ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಈಗ ನಾವು ಹಳದಿಯನ್ನ ಕೂಡ ಈಗ ನಾವು ಸ್ವಂತ ಮಾಡ್ಕೊಂಡು ನಾವೇ ಪೌಡರ್ ಮಾಡಿದ್ರೆ ಓಕೆ. ಈಗ ನಾವೀಗ ಮಾರ್ಕೆಟ್ ಇಂದ ಹಳದಿ ಪೌಡರ್ ತಗೊಬಂದ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ, ಒಂದೇ ಕಲ್ಲಲ್ಲಿ ಫಸ್ಟಿಗೆ ಧನಿಯಾ ಪೌಡರ್ ಹಾಕ್ತಾರೆ, ಇದು ಕೊತ್ತಂಬರಿ ಬೀಜ ಹಾಕ್ತಾರೆ, ಆಮೇಲೆ ಹಳದಿ ಹಾಕ್ತಾರೆ, ಆಮೇಲೆ ಇನ್ನೊಂದು ಇನ್ನೇನು ಬೇರೆ ಏನು ಹಾಕ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ, ಈ ಹಳದಿಯ ಒಂದು ಇಡೀ ಹಳದಿ ಸಿಗುತ್ತೆ ನಮ್ಗೆ, ಅಂತದ್ ಹಾಕ್ಬೇಕು. ಇಲ್ಲಾಂದ್ರೆ ನಾವೇ ಸ್ವತಃ ಮಾಡಿದಂತ ಹಳದಿ ಇದ್ರೆ ಓಕೆ. ಸೊ ಅದಕ್ಕಾಗಿ ಈಗ ಕೆಲವೊಂದು ಪೌಡರ್ ಇರ್ಬೋದು, ಏನೇ ಇರ್ಬೋದು, ಅದು ನೋಡ್ಬೇಕು ನಾವು ಎಷ್ಟು ಮಟ್ಟಿಗೆ ಶುದ್ಧವಾಗಿದೆ ಅನ್ಕೊಂಡು. ಯಾಕಂದ್ರೆ ಒಂದು ಅನ್ನದಾನ ಕೂಡ ಬಿದ್ಬಿಟ್ರೆ ಅದು ನಮ್ಗೆ ಏಕಾದಶಿ ವ್ರತ ಹೋಗ್ಬಿಡುತ್ತೆ. ಅದೇ ತರ ಇಲ್ಲಿ ಸೊಪ್ಪನ್ನು ಕೂಡ ಹಾಗೆ ನಾವು ವ್ರತವನ್ನು ಮಾಡ್ಬೇಕಿದ್ರೆ ಸ್ವಲ್ಪ ಜಾಗೃತಿ ಮಾಡಿದ್ರೆ ಒಳ್ಳೇದು. ಆಯ್ತು ಪ್ರಭುಜಿ, ಅದೇ ನಾವು ತಿಂತಿದ್ಕಿಲ್ಲ, ಅದಕ್ಕೆ ಅವ್ರು ಹೇಳಿದ್ದಕ್ಕೆ ಕೇಳಿದೆ ಅಷ್ಟೇ. ಈಗ ಒಂದ್ ತಿಂಗಳಂದ್ರೆ ಹೇಗೆ ಕಳೆದು ಹೋಗ್ಬಿಡುತ್ತೆ ಮಾತಾಜಿ, ನಮ್ಗೆ ಏನು ಅನ್ಸೋದಿಲ್ಲ. ಒಂದ್ ತಿಂಗಳು ಈಗ ನೀವು ನೋಡಿ, ಈಗ ಮೆಂತ್ಯ ಸೊಪ್ಪು ನೀವು ಡೈಲಿ ಮಾಡ್ತೀರಾ? ಇಲ್ಲ ಇಲ್ಲ ಪ್ರಭುಜಿ. ಹೆಚ್ಚಾಗಿ ವಾರಕ್ಕೆ ಒಂದ್ಸರಿ ಅಥವಾ 2 ಸರಿ. ಈಗ ಒಂದು ತಿಂಗಳಂದ್ರೆ 4 ಅಥವಾ 5 ಅಥವಾ 6 ಸರಿ ನೀವು ಬಿಡ್ಬೇಕು ಅಷ್ಟೇ. ಅದೇನು ಅನ್ಸೋದಿಲ್ಲ ಅದು. ಅದ್ರ ಬದ್ಲಿ ಬೇರೆ ಬೇರೆ ತರಕಾರಿ ಇರುತ್ತೆ, ಬೇಕಾದಾಗ ಮಾಡಬಹುದು. ಹಾ ಪ್ರಭುಜಿ, ನಾವು ಸೊಪ್ಪೆ ತಿನ್ನಲ್ಲ 1 ತಿಂಗಳ. ಅದೇ ಪ್ರಭುಜಿ ಹೇಳ್ತಾ ಇದ್ವಲ್ಲ, ಅದಕ್ಕೆ ಡೌಟ್ ಇತ್ತು, ಅದಕ್ಕೆ ಕೇಳಿದೆ. ಥ್ಯಾಂಕ್ ಯು ಪ್ರಭುಜಿ. ಹೆಚ್ಚಾಗಿ ಮಾಡೋದಿಲ್ಲ, ನಮ್ಮ ದೇವಸ್ಥಾನದಲ್ಲೂ ಕೂಡ ಮಾಡೋದಿಲ್ಲ ಸೊಪ್ಪನ್ನು ಟೋಟಲಿ ಬಿಟ್ಬಿಡ್ತಾರೆ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ರೋಹಿತ್ ಪ್ರಭು, ಬೇರೆ ಯಾರಿಗೇನು ಪ್ರಶ್ನೆ ಇಲ್ಲ ಆದ್ರೆ ತೋರಿಸ್ಬಿಡೋಣ. ರೋಹಿತ್ ಪ್ರಭು ಇದ್ದೀರಾ? ಸೊ ರೋಹಿತ್ ಪ್ರಭು, ಇಲ್ಲಿಗೆ ಇವತ್ತಿನ ಸತ್ಸಂಗವನ್ನು ಮುಗಿಸೋಣ. ಮತ್ತೆ ನಾಳೆ ಎಲ್ಲರೂ ಸಮಯಕ್ಕೆಲ್ಲ ಸರಿಯಾಗಿ ಬನ್ನಿ, ಮತ್ತೆ ಸಿಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ.